So here all of you come to the section C, that is 10 marks questions. 10 marks questions. Question number 1. Mr. Venkatesh has following information for the previous year 2020-23. Okay, rupees column, that is rupees. A. Income from units of UTI, Unit Trust of India. Units of Unit Trust of India is exempted. You have notes. ನಿಮ್ಮ ಕಡೆ ನೋಟ್ಸ್ ಐತ್ರಿ. ಯೂನಿಟ್ಸ್ ಆಫ್ UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಏನ್ರಿ ಎಕ್ಸೆಂಪ್ಟೆಡ್. ಇದು ತಗೋಬೇಡ್ರಿ, ಇದು ಬರಂಗಿಲ್ಲ. ಇದು ಸ್ಟಾರ್ ಮಾರ್ಕ್ ಹಾಕ್ರಿಪ್ಪ, ಇಲ್ಲ ಸ್ಟಾರ್ ಮಾರ್ಕ್, ಇದು ಬರಂಗಿಲ್ಲ. ಇದು ಏನ್ರಿ ಬರಂಗಿಲ್ಲ, ಯಾಕಂದ್ರೆ ಎಕ್ಸೆಂಪ್ಟ್ ಮಾಡ್ಬೇಕಿದು. ಯೂನಿಟ್ಸ್ ಆಫ್ UTI ಅಂದ್ರೆ ಏನ್ರಿ ಎಕ್ಸೆಂಪ್ಟ್ ಮಾಡ್ಬೇಕು. ನೆಕ್ಸ್ಟ್ ಬಿ. ಡಿವಿಡೆಂಟ್ ಆನ್ ಶೇರ್ಸ್ ಆಫ್ ಇಂಡಿಯನ್ ಕಂಪನಿ ತಗೋಬೇಕ್ರಿ. ನೆಕ್ಸ್ಟ್ ಕಂಪೋಸಿಟ್ ರೆಂಟ್ ಫ್ರಾಮ್ ಲೆಟಿಂಗ್ ಆನ್ ಹೈಯರ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ತಗೋಬೇಕ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ತಗೋಬೇಕು. ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ತಗೋಬೇಕ್ರಿ. ಗ್ರೌಂಡ್ ರೆಂಟ್ ತಗೋಬೇಕ್ರಿ. ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ತಗೋಬೇಕ್ರಿ. ನೆಕ್ಸ್ಟ್ ವಿನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಬ್ರಾಕೆಟ್ ಒಳಗೆ ನೆಟ್ ಐತ್ರಿ. 35,000 ಇಂಟು 100/70 ಬರ್ಬೇಕು, ಯಾಕಂದ್ರೆ ನೆಟ್ ಐತ್ರಿ. ಓಕೆ. ನೆಕ್ಸ್ಟ್ ರಾಯಲ್ಟಿ ರಿಸೀವ್ಡ್ ಆನ್ ಟೆಕ್ಸ್ಟ್ ಬುಕ್ ರಿಟರ್ನ್ ಬೈ ಹಿಮ್ ತಗೋಬೇಕ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ ಬ್ರಾಕೆಟ್ ಒಳಗೆ ನೆಟ್ ಐತ್ರಿ. ಹಾಂ, ವೆರಿ ಇಂಪಾರ್ಟೆಂಟ್. ನೆಟ್ ಇಂಟ್ರೆಸ್ಟ್ ಡಿಬೆಂಚರ್ಸ್ ಪ್ರೈವೇಟ್ ಕಂಪನಿ ನೆಟ್ ನೆನ್ಪಿಟ್ಕೊಂಡಿದ್ದು. ಇಂಟ್ರೆಸ್ಟ್ ಐತ್ರಿ. ಓಕೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಐತ್ರಿ. ಏನ್ರಿ ಪ್ರೈವೇಟ್ ಕಂಪನಿದು, ಪ್ರೈವೇಟ್ ಕಂಪನಿ ಡಿಬೆಂಚರ್ಸ್ ಬ್ರಾಕೆಟ್ ಒಳಗೆ ನೆಟ್ ಕೊಟ್ಟಾರಿ. ತಿಳಿದ್ರಿ ನಿಮಗೆ? ಡ್ಯಾಶ್ ಅಡ್ಜಸ್ಟ್ಮೆಂಟ್ ಗೊತ್ತೈತೆ ನಿಮಗೆ? ಅದು ಅಡ್ಜಸ್ಟ್ಮೆಂಟ್ ಡ್ಯಾಶ್ ಅಮೌಂಟ್, ಸಾರಿ ರುಪೀಸ್ ಡ್ಯಾಶ್ ಅಮೌಂಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಕಂಪನಿ. ಆನ್ ಪ್ರೈವೇಟ್ ಕಂಪನಿ ನಮ್ಗೆ ಕೊಟ್ಟಿಲ್ಲ, ಅಲ್ಲಿ ಬರೀ ಎ ಕಂಪನಿ ಅಂತ ಕೊಟ್ಟಾರಿ, ಅಂದರೆ ಆನ್ ಪ್ರೈವೇಟ್ ಕಂಪನಿ. ಅವಾಗ ಏನು ಮಾಡ್ತೀರಿ? ಅಮೌಂಟ್ ಇಂಟು 100/90 ಮಾಡ್ತೀರಿ. ಇಂಟ್ರೆಸ್ಟ್ ಐತ್ರಿ, ಅದಕ್ಕೆ ಡಿಬೆಂಚರ್ ಐತ್ರಿ, ಅದಕ್ಕೆ 90 ಮಾಡ್ತೀರಿ. ಈಗ ಅವರು ಕ್ಲಿಯರ್ ಮೆನ್ಷನ್ ಮಾಡಿ ಕೊಟ್ಬಿಟ್ಟಾರಿಪ್ಪ. ಆ್ಯಕ್ಚುಲಿ ಅದು 100/90 ಮಾಡಬೇಕಿದ್ದು, ಬಟ್ ಅವರು ಕೊಟ್ಬಿಟ್ಟಾರೆ ರೆಡಿಮೇಡ್ ನಿಮಗೆ ತಗೋರಿಪ್ಪ ಅಂತ. ನೆಟ್ ಅಂತ ಕೊಟ್ಟಾರಿ. ಏನ್ರಿ ನೆಟ್ 10,800 ಇಂಟು 100/90. ಯಾಕ್ರಿ? ಡಿಬೆಂಚರ್ ಐತ್ರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ತಿಳಿತ್ರಿ? ಓಕೆ, ಹಂಗೆ ಮಾಡ್ಬೇಕು. ऐसे करना उसको, ठीक है. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್, ಹಾಂ ಗವರ್ಮೆಂಟ್ ಅಂತ ಡೈರೆಕ್ಟ್ ತಗೋಬೇಕು. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ರಿಸೀವ್ಡ್ that 4,000. ಸಪೋಸ್ ಇಲ್ಲಿ 10% ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ರಿಸೀವ್ಡ್ ಅಂತ ಕೊಟ್ಟಬಿಟ್ಟಾರಿ. ಅವಾಗ ಏನು ಮಾಡ್ತೀರಿ? 4,000 ಇಂಟು 10% ಅಂತ ಮಾಡ್ಬೇಕು. ಈಗ ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ, ಡೈರೆಕ್ಟ್ ಅಮೌಂಟ್ ತಗೋರಿ. ಗೌರ್ಮೆಂಟ್ ಐತ್ರಿ, ಇಲ್ಲಿ ಗೌರ್ಮೆಂಟ್ ಐತ್ರಿ, ಡೈರೆಕ್ಟ್ ತಗೋಬೇಕ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ POSB ಎಕ್ಸೆಂಪ್ಟೆಡ್ ರೀ. POSB ಏನ್ರಿ? ಎಕ್ಸೆಂಪ್ಟೆಡ್. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಕ್ಸೆಂಪ್ಟೆಡ್ ರೀ, ಬರಂಗಿಲ್ಲ ಅದು. ನೆಕ್ಸ್ಟ್ ದ ಫಾಲೋವಿಂಗ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 57 ಅದ ಒಳಗೆ ಏನು ತಗೋಬೇಕ್ರಿ? ಕಲೆಕ್ಷನ್ ಚಾರ್ಜಸ್ ಆಫ್ ಡಿವಿಡೆಂಟ್ ತಗೋಬೇಕ್ರಿ. ಅಲಾವೇಬಲ್ ಡೆಪ್ರಿಸಿಯೇಷನ್ ಆನ್ ಅವರು ಕೊಟ್ಬಿಟ್ಟಾರಿಪ್ಪ, ತಗೋರಿ ಡಿಡಕ್ಷನ್ ತಗೋರಿ ಅಂತ ಅವರು ಕೊಟ್ಟಾರಿ. ತಗೋರಿ ಡಿಡಕ್ಷನ್ ತಗೋರಿದು ಅಂತ ಎಲ್ಲ ಅವರು ಕೊಟ್ಟಿದ್ದಂದ್ರೆ ನಾ ತಗೋಬೇಕಲ್ಲ. ಮತ್ತು ಅಲಾವೇಬಲ್ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಲೆಟ್ ಔಟ್ ಎಷ್ಟು ರೀ? 3,000 ತಗೋಬೇಕಂತ್ರಿ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಲೆಟ್ ಔಟ್ 200 ತಗೋಬೇಕಂತ್ರಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪ್ರಿಪರೇಷನ್ ಆಫ್ ಟೆಕ್ಸ್ಟ್ ಬುಕ್ 2,000 ತಗೋರಿ ಅಂತ ಹೇಳಿ. ಆಮೇಲೆ ಲಾಸ್ಟ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸಿಂಪ್ಲೆಸ್ಟ್ ಕ್ವಶನ್ ಇದು, ವೆರಿ ಸಿಂಪಲ್. ಹಾಂ, ಭಾಳ ಈಸಿ ಐತ್ರಿ ಕ್ವಶನ್ ಇದು. ಓಕೆ, ಶುರು ಮಾಡೋಣ. ವೆರಿ ಈಸಿಯೆಸ್ಟ್ ಕ್ವಶನ್. ಹೆಡಿಂಗ್ ಹಿಡ್ರಿ ನನಗೆ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ವೆಂಕಟೇಶ್. Of Mr. Venkatesh for the assessment year 2023-24 particulars rupees. Start ಮಾಡ್ರಿ ಫಸ್ಟ್ ಇಂದ. ಏನಿದ್ರಲ್ಲಿ ಫಸ್ಟ್ ಎ ಇನ್ಕಮ್ ಫ್ರಾಮ್ ಯೂನಿಟ್ಸ್ ಆಫ್ UTI ಅಂತ ಐತ್ರಿ. ಸಾರಿ, UTI ಇನ್ಕಮ್ ಫ್ರಾಮ್ ಯೂನಿಟ್ಸ್ ಆಫ್ UTI ಐತ್ರಿ. ನೀವೇನು ಮಾಡ್ತೀರಿ? ಇಲ್ಲಿ ಎಲ್ಲ ಬರ್ದ್ಬಿಡ್ತೀರಿ. ಇಲ್ಲಿ ಎಲ್ಲ ಬರ್ದು ಆಮೇಲೆ ಎಕ್ಸಾಮ್ಟೆಡ್ ಅಂತ ಮಾಡಿಬಿಡ್ತೀರಿ. ನೋಡಿರಿ, ಎಕ್ಸಾಮಲ್ಲಿ ನೀವು ಕನ್ಫ್ಯೂಸ್ ಮಾಡ್ತೀರಿ. ಅದಕ್ಕೆ ನಾ ಏನು ಮಾಡೀನಿ ರೀ, ನೀವು ಇಲ್ಲೇ ಬೇಕಂದ್ರೆ ಇಲ್ಲೇ ಬರ್ಬಿಡ್ರಿ, ಆಮೇಲೆ ಇಲ್ಲಿ ಎಕ್ಸಾಮ್ಟೆಡ್ ಅಂತ ಬರೀರಿ. ಇಲ್ಲಾಂದ್ರೆ ಯಾವ ಐಟಮ್ಸ್ ತೊಗೋಬೇಕು ನೋಡ್ರಿ, ಅಷ್ಟು ಐಟಮ್ಸ್ ತೊಗೋರಿ. ಆಮೇಲೆ ಎಲ್ಲ ಎಕ್ಸಾಮ್ ಸ್ಟಾರ್ ಮಾರ್ಕ್ ಎಲ್ಲೈತೆ ನೋಡ್ರಿ, ಅದು ನೋಟ್ಸಲ್ಲೇ ನೋಟ್ ಇನ್ಕಮ್ ಫ್ರಮ್ ಯೂನಿಟ್ಸ್ ಆಫ್ UTI ಇಸ್ ಎಕ್ಸಾಮ್ಟೆಡ್. ಆಮೇಲೆ ಮತ್ತೆ ಸ್ಟಾರ್ ಮಾರ್ಕ್ ಎಲ್ಲೈತ್ರಿ? ಇಲ್ಲೈತ್ರಿ ಸ್ಟಾರ್ ಮಾರ್ಕ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಈಸ್ ಎಕ್ಸಾಮ್ಟೆಡ್. ಆ ಥರ ನೋಟಲ್ಲೇ ಬರೀರಿ. ಬೇಕಂದ್ರೆ ಇಲ್ಲೇ ಬರೀರಿ, ಎಕ್ಸಾಮ್ಟೆಡ್ ಅಂತ ಬರೀರಿ ಇಲ್ಲೇ. ಆ ಒಂದು ಮೆಥಡ್. ಅದು ಬೇಡ ಅಂದರೆ ಇದು ಸ್ಟಾರ್ ಮಾರ್ಕ್ ಬಿಟ್ಟು ಉಳ್ಕಿದ ಎಲ್ಲ ಐಟಮ್ಸ್ ತಗೋರಿ. ಎಲ್ಲ ಆನ್ಸರ್ ಬಂದ ಮೇಲೆ ಇಲ್ಲೇ ನೋಟ್ ಅಂತ ಹಾಕಿ
ಇಂಟ್ರೆಸ್ಟ್ ಫ್ರಾಮ್ ಯುಟಿ ಇಸ್ ಎಕ್ಸೆಂಪ್ಟೆಡ್, ಆಮೇಲೆ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಸ್ ಎಕ್ಸೆಂಪ್ಟೆಡ್ ಅಂತ ಬರೀರಿ ನೋಟಲ್ಲಿ. ಅದು ಸೆಕೆಂಡ್ ಮೆಥಡ್. ನೀವು ಯಾವ ಮೆಥಡ್ ಐತೆ ನೋಡಿ ಸುಟೇಬಲ್ ಐತೆ ನೋಡಿ ನಿಮಗೆ ಅದು ಮಾಡಿರಿ. ओके सब समझा आपको? देखो चाहे तो आप पूरे आइटम्स लेके यहाँ पे लिख लो, आंसर सॉल्व करो. ये स्टार मार्क है ना, क्या है एग्जाम्प्टेड, यहाँ पे लिख लो एग्जाम्प्टेड, एग्जाम्प्टेड करके लिखो यहाँ पे, ऐसे करो. याद के फर्स्ट मेथड. सेकंड मेथड क्या है बोलो, जहां जहां स्टार मार्क करे देखो मैं एग्जाम्प्टेड आइटम्स है देखो जो, उसको छोड़ के बाकी का पूरा लो यहाँ पे लेके सोल्यूशन कर लो, आंसर आता. उसके बाद में यहाँ पे नोट लिखो, नोट जो आइटम्स छोड़ देखो तुम्हें यहाँ पे कौन कौन सा आइटम्स छोड़े देखो, वो छोड़े सा आइटम यहाँ पे लिखना. UTI इज एग्जाम्प्टेड, POSB इज एग्जाम्प्टेड करके लिखना. ये सेकंड मेथड. तुम्हें कौन सा करते आपके चॉइस. ओके ನೀವು ಏನು ಮಾಡ್ತೀರಿ ನಿಮ್ಮ ಮೇಲೆ. ಎಲ್ಲ ತೊಗೊಂಡು ಮಾಡ್ತೀರಿ ತೊಗೊಂಡು ಮಾಡ್ರಿ, ಇಲ್ಲ ಅಂದರೆ ನೋಟ್ಸ್ ಬರಿಬೇಕು ನೋಟ್ಸ್ ಬರಿಬೇಕ್ರಿ, ನೋಟ್ಸ್ ಬರೀರಿ ಆ ಥರ. ಓಕೆ ಬರ್ರಿ ನಾ ಸ್ವಲ್ಪ ಪ್ರೊಫೆಷನಲ್ ಹೋಗೋಣ್ರಿ. ಏನ್ರಿ ಪ್ರೊಫೆಷನಲ್ ಟೈಪ್ ಹೋಗೋಣ್ರಿ. ಫಸ್ಟ್ ಏನೈತ್ರಿ ಇಲ್ಲೇ ಎ ಬರಂಗಿಲ್ಲ. ಏನ್ರಿ ಬರಂಗಿಲ್ಲ, ಏನ್ರಿ ಇದು ಇನ್ಕಮ್ ಫ್ರಾಮ್ ಯೂನಿಟ್ಸ್ ಆಫ್ UTI ಬರಂಗಿಲ್ಲ. ಯಾಕ್ರಿ ಎಕ್ಸಾಮ್ಟೆಡ್, ಅದಕ್ಕೆ ಸ್ಟಾರ್ ಮಾರ್ಕ್ ಐತ್ರಿ. ಇದು ಸ್ಟಾರ್ ಮಾರ್ಕ್ ಅದು ಬೇಡ್ರಿ. ನೆಕ್ಸ್ಟ್ ಐತಲ್ರಿ ಇಲ್ಲೇ ತಗೋರಿ, ಇದು ಏನ್ರಿ ಇದು ಬಿ ಅಲ್ಲ, ಇದು ಬಿ. ಎ ಬರಂಗಿಲ್ಲಲ್ಲ, ಎ ಬರಂಗಿಲ್ಲ, ಬಿ ತಗೋಬೇಕಲ್ಲ, ಬಿ ತಗೋಬೇಕ್ರಿ. ತಗೋರಿ ಇಲ್ಲಿ ಬಿ ತಗೋರಿ. ಏನಿದು ಬಿ, ಡಿವಿಡೆಂಟ್ ಆನ್ ಶೇರ್ಸ್ ಆಫ್ ಇಂಡಿಯನ್ ಕಂಪನಿ. ಇಲ್ಲಾಂದ್ರೆ ಬೇಡ ರೀ ಪಾಯಿ, ಬೇ ಅಂದರೆ ಬಿಡ್ತೀರಿ ನೀವು, ಬೇಡ. ನಾ ಸ್ಟಾರ್ ಮಾರ್ಕ್ ಹಾಕ್ತೇನೆ ರೀ, ಸ್ಟಾರ್ ಮಾರ್ಕ್. ಯಾಕಂದ್ರೆ ನೋಡ್ರಿ ಇಲ್ಲೇ ನಂಬರ್ಸ್ ಮತ್ತು ಬಿ ಆ ಥರ ಬರ್ತೈತೆ ಇಲ್ಲೇ, ಬೇಡ. ನಾ ಇಲ್ಲಿ ಚಾಲು ಮಾಡ್ತೇನೆ ರೀ, ಸ್ಟಾರ್ ಮಾರ್ಕ್ ಅಂತ ಹಾಕ್ತೇನೆ ರೀ, ಸ್ಟಾರ್ ಮಾರ್ಕ್. ಓಕೆ ಏನ್ರಿ ಇದು ಇದು ಬರಂಗಿಲ್ಲಲ್ಲ, ಇದು ಬರಂಗಿಲ್ಲ, ಇದು ತಗೋಬೇಕು. ಡಿವಿಡೆಂಟ್ ಆನ್ ಶೇರ್ಸ್ ಆಫ್ ಇಂಡಿಯನ್ ಕಂಪನಿ ತಗೋಬೇಕ್ರಿ. dividend on shares of Indian company dividend on shares of Indian company. ಎಷ್ಟು ಐತಿದ್ದು ಇಂಡಿಯನ್ ಕಂಪನಿ ಅಮೌಂಟ್ 7,000. ಡೈರೆಕ್ಟ್ ತಗೋಬೇಕ್ರಿ, ಡೈರೆಕ್ಟ್ 7,000. ಮುಗಿತಲ್ಲ ಇದು ಐಟಮ್. ಓಕೆ ನೆಕ್ಸ್ಟ್ ರೀ, ಕಂಪೋಸಿಟ್ ರೆಂಟ್ ಫ್ರಾಮ್ ಲೆಟ್ಟಿಂಗ್ ಆನ್ ಹೈಯರ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ತಗೋಬೇಕ್ರಿ. ಇದು ನೆಕ್ಸ್ಟ್ ಸ್ಟಾರ್ ಮಾರ್ಕ್. ಏನಿದು ಕಂಪೋಸಿಟ್ ರೆಂಟ್ ಫ್ರಾಮ್ letting on higher of building and machinery ಎಷ್ಟೈತಿ ಇದು ಅಮೌಂಟ್, 24,000 ಐತ್ರಿ. 24,000 ತಗೋರಿ. ಅಲ್ಲ ಮುಗಿತಲ್ಲ ಇದು ಐಟಮ್, ಮುಗಿತ್ರಿ. ಕಂಪೋಸಿಟ್ ರೆಂಟ್ ಮುಗಿತ್ರಿ. ನೆಕ್ಸ್ಟ್ ರೀ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ ತಗೋರಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್, ಡಿಪಾಸಿಟ್ಸ್ ಅಲ್ಲ ಅದು, ಡಿಪಾಸಿಟ್ಸ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ಎಷ್ಟೈತಿ ಅಮೌಂಟ್ ಅದು, 4,000 ತಗೋರಿ. ಸಪೋಸ್ ನೆನ್ಪಿಡ್ಕೋರಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ಬಾಜು ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಅಮೌಂಟ್ ತಗೋರಿ. ಓಕೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ಬ್ರ್ಯಾಕೆಟಲ್ಲೇ ಗ್ರಾಸ್ ಅಂತ ಕೊಟ್ಟಾರಿ. ಏನ್ರಿ ಬ್ರ್ಯಾಕೆಟಲ್ಲೇ ಗ್ರಾಸ್ ಅಂದರೆ ಡೈರೆಕ್ಟ್ ಅಮೌಂಟ್ ತಗೋರಿ, ಪ್ರಾಬ್ಲಮ್ ಇಲ್ಲ. ಸೇಮ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ಬ್ರ್ಯಾಕೆಟಲ್ಲೇ ನೆಟ್ ಅಂತ ಕೊಟ್ಟಾರಿ. ಈ ಬ್ರ್ಯಾಕೆಟಲ್ಲಿ ಏನ್ರಿ ನೆಟ್. ಅವಾಗ ಏನು ಮಾಡ್ತೀರಿ, ಸೇಮ್ 4,000 ಇಂಟು 100 ಡಿವೈಡೆಡ್ ಬೈ 90. ಇಂಟ್ರೆಸ್ಟ್ ಅಂದರೆ ಏನ್ರಿ 90 ಮಾಡ್ಬೇಕು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ಏನು ಬ್ರ್ಯಾಕೆಟ್ ಒಳಗೆ ಏನು ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಅಮೌಂಟ್ ತಗೋರಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ಬ್ರ್ಯಾಕೆಟಲ್ಲೇ ಗ್ರಾಸ್ ಐತ್ರಿ, ಅವಾಗ ಅಮೌಂಟ್ ಡೈರೆಕ್ಟ್ ತಗೋರಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ಸ್ ಬ್ರ್ಯಾಕೆಟಲ್ಲೇ ನೆಟ್ ಐತ್ರಿ, ಅವಾಗ 4,000 ಇಂಟು 100 ಡಿವೈಡೆಡ್ ಬೈ 90 ತಗೋಬೇಕು. ಆಮೇಲೆ ಆನ್ಸರ್ ತಗೋಬೇಕಲ್ಲಿ. ತಿಳಿತ್ರಿ, ಹಿಂಗೈತ್ರಿ. समझा आप लोगों को. इंटरेस्ट ऑन बैंक फिक्स्ड डिपॉजिट्स ब्रैकेट में कुछ भी नहीं है तो डायरेक्ट अमाउंट लिख लो. अगर इंटरेस्ट ऑन बैंक फिक्स्ड डिपॉजिट्स ब्रैकेट में क्या है, ग्रॉस है,
तो भी डायरेक्ट अमाउंट लिख लो, ग्रॉस है। इंटरेस्ट ऑन बैंक फिक्स्ड डिपॉजिट्स, ब्रैकेट में क्या है, नेट है, ब्रैकेट में क्या है, नेट है, तब क्या करना, 4000 इंटू 100 डिवाइडेड बाय 90 करना, 100 डिवाइडेड बाय 90, कब नेट आया तो, नेट ब्रैकेट में 4000 इंटू 100 डिवाइडेड बाय 90 करना, तब अमाउंट यहाँ पे लिख लेना करके कैलकुलेशन, ठीक है, नेट आया तो। ओके, हो गया, कैसे हो, समझ में आया। इंटरेस्ट ऑन बैंक फिक्स्ड डिपॉजिट्स मुगितरी। हाँ, ಈಗ ನೆಕ್ಸ್ಟ್ ಏನ್ರಿ, ಇದು ಮುಗಿದಲ್ಲ, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್, ಡೈರೆಕ್ಟ್ ತಗೋಬೇಕ್ರಿ ಇದು, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಎಷ್ಟ್ರಿ ಅಮೌಂಟ್, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಅಮೌಂಟ್ ಎಷ್ಟ್ರಿ, 6000 ತಗೋರಿ ಇಲ್ಲ, ವೇಟ್ ಅ ಮಿನಿಟ್, ಓಕೆ, ಡೈರೆಕ್ಟರ್ಸ್ ಫೀಸ್ ರಿಸೀವ್ಡ್ ಎಷ್ಟೈತೆ ಅಮೌಂಟ್ ಐತ್ರಿ ಇಲ್ಲ, 6000, ಓಕೆ ತಗೋರಿ ಇದು। ನೆಕ್ಸ್ಟ್ ಏನೈತ್ರಿ, ಗ್ರೌಂಡ್ ರೆಂಟ್ ಐತ್ರಿ, ಗ್ರೌಂಡ್ ರೆಂಟ್ ತಗೋರಿ ಇದು, ಗ್ರೌಂಡ್ ರೆಂಟ್ ಎಷ್ಟೈತ್ರಿ ಇದು, 4000 ತಗೋರಿ, ಮುಗಿತ್ರಿ ಇದು। ನೆಕ್ಸ್ಟ್ ನೋಡ್ರಿ, ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಐತ್ರಿ, ತಗೋರಿ ಅದು, ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್, ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಎಷ್ಟೈತಿ ಇದು ಅಮೌಂಟ್, 9000 ತಗೋರಿ ಇಲ್ಲ, ಓಕೆ ಡನ್, ಮುಗಿತ್ರಿ ಇದು। ನೆಕ್ಸ್ಟ್ ರೀ, ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್, ಬ್ರಾಕೆಟ್ ಒಳಗೆ ಏನೈತ್ರಿ, ನೆಟ್ ಐತ್ರಿ, ನೆಟ್ ಫಾರ್ಮುಲಾ ತಗೋಬೇಕಲ್ಲ, ಈಗ ತಗೋರಿ, ಏನ್ರಿದು, ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್, ಬ್ರಾಕೆಟ್ ಒಳಗೆ ಏನೈತ್ರಿ, ನೆಟ್, ಓಕೆ ನೆಟ್ ಅಂತ ಬರೀರಿ, ಈಗ ನೆಟ್ ಐತ್ರಿ, ಫಾರ್ಮುಲಾ ಬರಿಬೇಕಲ್ಲ, ಈಗ ಗ್ರಾಸ್ ಬಂತ್ರಿ, ಫಾರ್ಮುಲಾ ಬರಂಗಿಲ್ಲ, ಡೈರೆಕ್ಟ್ ಅಮೌಂಟ್, ಏನು ಬ್ರಾಕೆಟ್ ಒಳಗೆ ಏನು ಕೊಟ್ಟಿಲ್ಲ, ಫಾರ್ಮುಲಾ ಬರಂಗಿಲ್ಲ, ಡೈರೆಕ್ಟ್ ಅಮೌಂಟ್ ತಗೋಬೇಕ್ರಿ, ಈಗ ನೆಟ್ ಐತ್ರಿ, ಬ್ರಾಕೆಟ್ ಒಳಗೆ ನೆಟ್, ಈಗ ಫಾರ್ಮುಲಾ ಬರಿಬೇಕು, ಏನ್ರಿ, 35000 ಇಂಟು 100 ಡಿವೈಡೆಡ್ ಬೈ ಏನು ಮಾಡ್ಬೇಕಾ, 70 ಮಾಡ್ಬೇಕಂತ, ಯಾಕಂದ್ರೆ ವಿನ್ನಿಂಗ್ಸ್ ಐತ್ರಿ ಅದಕ್ಕೆ, 35000 ಇಂಟು 100 ಡಿವೈಡೆಡ್ ಬೈ 70 ಮಾಡ್ಬೇಕು, ಓಕೆ ಮಾಡ್ರಿ, ಬ್ರಾಕೆಟಲ್ಲೇ ಎಷ್ಟು ಅಮೌಂಟ್ ಇದು, 35000 ಇಂಟು 100 ಡಿವೈಡೆಡ್ ಬೈ 70 ಮಾಡ್ಬೇಕು, ಮಾಡ್ರಿ, ಎಷ್ಟು ರೀ, 70000, 35000 ಇಂಟು 100 ಡಿವೈಡೆಡ್ ಬೈ 70 ಎಷ್ಟು ರೀ, 50000, ಸಾರಿ 50000 ಆನ್ಸರ್ ಬಂತು ರೀ, ಎಷ್ಟು ರೀ, 50000, ಇದು ನಿಮ್ದು ಆನ್ಸರ್ ಇಲ್ಲ, 50000, ಓಕೆ ಮುಗಿತ್ರಿ ಇದು, ಓಕೆ ನೆಕ್ಸ್ಟ್ ಬರ್ರಿ, ರಾಯಲ್ಟಿ ರಿಸೀವ್ಡ್ ಆನ್ ಟೆಕ್ಸ್ಟ್ ಬುಕ್ ರಿಟರ್ನ್ ಬೈ ಹಿಮ್, ತಗೋಬೇಕ್ರಿ ಇದು, royalty received on textbook, written by him, ಎಷ್ಟು ರೀ ಅಮೌಂಟ್ ಅದು, 15000 ತಗೋರಿ, ಡೈರೆಕ್ಟ್ ಅಮೌಂಟ್ 15000 ಅದು ಮುಗಿತಲ್ಲ, ಓಕೆ ನೆಕ್ಸ್ಟ್ ರೀ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ, ಬ್ರಾಕೆಟ್ ಒಳಗೆ ನೆಟ್ ಐತ್ರಿ, ಓಕೆ ನೆಕ್ಸ್ಟ್ ಅದು ಮಾಡೋಣ್ರಿ, ಏನಿದು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ, ಬ್ರಾಕೆಟ್ ಒಳಗೆ ನೆಟ್ ಐತ್ರಿ, ಬ್ರಾಕೆಟ್ ಒಳಗೆ ನೆಟ್, ಹಾಂ ಏನು ಮಾಡ್ತೀರಿ, ಈಗ ನಾನು ನಿಮ್ಗೆ ಹೇಳಿದ್ರಿ ಸ್ಟಾರ್ಟಿಂಗ್ ರುಪೀಸ್ ಡ್ಯಾಶ್ ಅಮೌಂಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಕಂಪನಿ, ಏನು ಮಾಡ್ಬೇಕ್ರಿ, ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 90 ಮಾಡ್ಬೇಕು, ಹೌದಲ್ಲ, ಅದು ಮಾಡ್ಬೇಕ್ರಿ, ಅವ್ರು ರೆಡಿಮೇಡ್ ನಿಮಗೆ ಕೊಡ್ಬಿಟ್ಟಾರಿ, ತಗೋರಿ ಮಾಡ್ರಿಪ್ಪ ಅಂತ, ರೆಡಿಮೇಡ್ ನೆಟ್ ಅಂತ ಕೊಡ್ಬಿಟ್ಟಾರಿ, ಏನ್ರಿ ನೆಟ್ ಅಂತ, ಈಗ 10800 ಇಂಟು 100 ಡಿವೈಡೆಡ್ ಬೈ 90 ಮಾಡ್ಬೇಕು, ಯಾಕಂದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಐತ್ರಿ, 100 ಬೈ 90 ಮಾಡ್ಬೇಕು, ತಗೋರಿ, ಬ್ರಾಕೆಟಲ್ಲೇ ಎಷ್ಟು ಅಮೌಂಟ್ ಇದು, 10800 ಅಲ್ಲ,
10,800 ಇಂಟು 100 ಡಿವೈಡೆಡ್ ಬೈ 90 ಅಲ್ಲ 90 ಮಾಡಿರಿ. 10,800 ಇಂಟು 100 ಬೈ 90 ಮಾಡಿರಿ, ಇಂಟು 100 ಡಿವೈಡೆಡ್ ಬೈ 90 ಎಷ್ಟು ರೀ? 12,000. ಎಷ್ಟು ರೀ? 12,000 ಮಾಡಿರಿ ಅಲ್ಲ. ಓಕೆ, ಮುಗಿತಲ್ಲ ಇದು. ನೆಕ್ಸ್ಟ್ ಏನೈತ್ರಿಪ್ಪ? ಕೆ, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ರಿಸೀವ್ಡ್. ಡೈರೆಕ್ಟ್ ಅಮೌಂಟ್ ತಗೋಬೇಕು, ಯಾಕಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಐತ್ರಿ. ಓಕೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹೈ तो डायरेक्ट अमाउंट लेना. नेक्स्ट लो, इंटरेस्ट ऑन गवर्नमेंट सिक्योरिटीज. गवर्नमेंट सिक्योरिटीज कितना है? ಎಷ್ಟು ಐತಿ ಅಮೌಂಟ್? 4,000 ತಗೋರಿ ಇಲ್ಲಿ. ಮುಗಿತ್ರಿ ಇದು? ಓಕೆ, ನೆಕ್ಸ್ಟ್ ಬರ್ರಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸ್ಟಾರ್ ಮಾರ್ಕ್ ಐತ್ರಿ. ಸ್ಟಾರ್ ಮಾರ್ಕ್ ಅಂದ್ರೆ ಏನ್ರಿ? ನೋಟ್ಸ್ ಅಲ್ಲಿ ಬರಿಬೇಕು, ಯಾಕಂದ್ರೆ ಎಕ್ಸಾಮ್ಟೆಡ್ ಐತ್ರಿ. ಇದು ಅಮೌಂಟ್ ಎಕ್ಸಾಮ್ಟೆಡ್ ಐತ್ರಿ, ಇದು ಅಮೌಂಟ್ ಎಕ್ಸಾಮ್ಟೆಡ್ ಐತ್ರಿ, ಅದಕ್ಕೆ ಆಮೇಲೆ ಬರೋದು ನೋಡ್ರಿ. ಎಲ್ಲ ಮುಗಿತಲ್ಲ, ಈಗ ಎಲ್ಲ ಐಟಮ್ಸ್ ಮುಗಿತಲ್ಲ. ಈಗ ಟೋಟಲ್ ಮಾಡ್ರಿ, ಎಲ್ಲ ಟೋಟಲ್ ಮಾಡ್ರಿ. ಇದು 7,000 ಪ್ಲಸ್ 24,000 ಪ್ಲಸ್ 4,000 ಪ್ಲಸ್ 6,000 ಪ್ಲಸ್ 4,000 ಪ್ಲಸ್ 9,000 ಪ್ಲಸ್ 50,000 ಪ್ಲಸ್ 15,000 ಪ್ಲಸ್ 12,000 ಪ್ಲಸ್ 4,000 ಎಷ್ಟು ಬಂತೀರಿ ಆನ್ಸರ್? 1,35,000. ಟೋಟಲ್ ಎಷ್ಟು ಬಂತೀರಿ ಈಗ? 1,35,000. $1,35,000. ಇದು ಏನ್ರಿ? 1,35,000 ಗ್ರಾಸ್ ಇನ್ಕಮ್ ಅಲ್ಲ, ಇದು ಗ್ರಾಸ್ ಇನ್ಕಮ್. ಕರೆಕ್ಟಾ? ಈಗ ಏನು ಮಾಡ್ತೀರಿ? ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಓಕೆ, ಬರ್ರಿ ಇಲ್ಲೇ ಫಸ್ಟ್ ಏನು ಕೊಟ್ಟಾರೆ ನೋಡ್ರಪ್ಪ ಅಲ್ಲಿ? ಡಿಡಕ್ಷನ್ಸ್ ತಗೋರಿ ಅಂತ. ಇಲ್ಲೇ ಡಿಡಕ್ಷನ್ಸ್ ಎಷ್ಟು ರೀ? ಫಸ್ಟ್ ಕಲೆಕ್ಷನ್ ಚಾರ್ಜಸ್ ಆಫ್ ಡಿವಿಡೆಂಡ್ ತಗೋಬೇಕ್ರಿ. ಕಲೆಕ್ಷನ್ ಚಾರ್ಜಸ್ ಎಷ್ಟು ರೀ ಅಮೌಂಟ್? ಕಲೆಕ್ಷನ್ ಚಾರ್ಜಸ್ 20 ರೂಪೀಸ್ ಐತ್ರಿ, ಬರೀ 20 ರೂಪೀಸ್. ಓಕೆ, ಕಲೆಕ್ಷನ್ ಚಾರ್ಜಸ್ ಮುಗಿತ್ರಿ. ನೆಕ್ಸ್ಟ್ ರೀ ಈಗ ಅಲಾವೇಬಲ್ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಲೆಟ್ ಔಟ್ 3,000 ಐತ್ರಿ, ತಗೋರಿ. allowable depreciation on building and machinery let out. ಎಷ್ಟು ಅಮೌಂಟ್ ಅದು? 3,000 ತಗೋರಿ, 3,000. ಇದು ಮುಗಿತ್ರಿ. ನೆಕ್ಸ್ಟ್ ರೀ, ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಲೆಟ್ ಔಟ್. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ on building and machinery. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟು ಐತ್ರಿ ಅಮೌಂಟ್? ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ 200 ಐತ್ರಿ. ಎಷ್ಟು ರೀ? 200 ತಗೋರಿ, 200. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪ್ರಿಪರೇಷನ್ ಆಫ್ ಟೆಕ್ಸ್ಟ್ ಬುಕ್ ತಗೋಬೇಕ್ರಿ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪ್ರಿಪರೇಷನ್ ಆಫ್ ಟೆಕ್ಸ್ಟ್ ಬುಕ್. ಎಷ್ಟು ಐತ್ರಿ ಇದು ಅಮೌಂಟ್? 2,000 ಐತ್ರಿ, ತಗೋರಿ 2,000. ಎಲ್ಲ ಐಟಮ್ಸ್ ಮುಗಿತಲ್ಲ ಈಗ? ಇದು ಮುಗಿತ್ರಿ, ಆಮೇಲೆ ಇದು ಮುಗಿತ್ರಿ, A to Z ಐಟಮ್ಸ್ ಮುಗಿತ್ರಿ. ಓಕೆ, ಈಗ ಟೋಟಲ್ ಮಾಡ್ರಿಪ್ಪ. ಇದು ಫಸ್ಟ್ ಇನ್ನರ್ ಕಾಲಮ್ ಟೋಟಲ್ ಮಾಡ್ರಿ.
ಇನ್ನೊಂದು ಕಾಲಮ್ ಆ್ಯಡ್ ಮಾಡಿರೋದು ಎಲ್ಲ, ಇದು ಎಲ್ಲ ಆ್ಯಡ್ ಮಾಡಿರಿ. ಫಸ್ಟ್ ಏನು ರೀ 20 ಪ್ಲಸ್ 3000 ಪ್ಲಸ್ 200 ಪ್ಲಸ್ 2000 ಎಷ್ಟು ರೀ 5220. ಇದು ಎಷ್ಟು ರೀ ಇದು 5220 ಬಂತು ರೀ. ಇದು ಎಲ್ಲ ಆ್ಯಡ್ ಮಾಡಿರೋದು ಎಲ್ಲ 5220 ಬಂತು ರೀ. ಹಾಂ ಈಗ ರೀ 1,35,000 ಮೈನಸ್ 5220 ಮಾಡಿರಿ. 1,35,000 ಮೈನಸ್ 5220 ಎಷ್ಟು ಬಂತು ರೀ ಆನ್ಸರ್? 1,29,000 1,29,780 1,29,780 ಬಂತು ರೀ ಆನ್ಸರ್. ಇದು ಏನ್ರಿದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಆನ್ಸರ್ ನಿಮ್ದು ಮುಗೀತು ರೀ. ಇಲ್ಲಿ ಆನ್ಸರ್ ಮುಗೀತು ರೀ. ಈಗ ನೋಟ್ಸ್ ಬರಿಬೇಕಲ್ಲ ಈಗ, ಹೌದಲ್ಲ? ಈಗ ನೋಟ್ಸ್ ಬರಿಬೇಕಲ್ಲ ಇಲ್ಲ. ಈಗ ನಿಮ್ದು ಆನ್ಸರ್ ಮುಗೀತು ರೀ. ಇಲ್ಲಿ ಈಗ ಏನೇನು ಬಿಟ್ಟಿರಿಪ್ಪ ನೀವು? ಸ್ಟಾರ್ ಮಾರ್ಕ್. ಇಲ್ಲಿ ಸ್ಟಾರ್ ಮಾರ್ಕ್ ಐತ್ರಿ, ಆಮೇಲೆ ಮತ್ತೆ ಸ್ಟಾರ್ ಮಾರ್ಕ್ ಎಲ್ಲಿ ಐತ್ರಿ? ಇಲ್ಲಿ ಐತ್ರಿ ಸ್ಟಾರ್ ಮಾರ್ಕ್. ಅಂದರೆ ನೋಟ್ಸ್ ಬರಿಬೇಕು. ಅದು ಏನ್ರಿ ನೋಟ್ಸ್ ಬರಿಬೇಕು. ಇದು ತಗೊಂಡಿಲ್ಲ ನೀವು. ಸ್ಟಾರ್ ಮಾರ್ಕ್ ಎಲ್ಲಿ ಐತಿ ನೋಡ್ರಿ, ಅಲ್ಲಿ ನೀವು ಇಲ್ಲೇ ಕನ್ಸಿಡರ್ ಮಾಡಿಲ್ಲ, ಇಲ್ಲಿ ಬರಬೇಕು. ಅದು ನೋಟ್ ಅಂತ ಹಾಕ್ರಿ. ನೋಟ್ ನಂಬರ್ 1. ನೋಟ್ ನಂಬರ್ 1 ಏನು ಬಿಟ್ಟಿರಿ ನೀವು? ನಂಬರ್ 1 ಇದು ಅಲ್ಲ ಸ್ಟಾರ್ ಮಾರ್ಕ್. ಏನ್ರಿ ಇದು? ಇನ್ಕಮ್ ಫ್ರಾಮ್ ಯೂನಿಟ್ಸ್ ಆಫ್ UTI ಬರೀರಿ. ಅದು ಇನ್ಕಮ್ ಫ್ರಾಮ್ ಯೂನಿಟ್ಸ್ ಆಫ್ UTI. ಇನ್ಕಮ್ ಫ್ರಾಮ್ ಯೂನಿಟ್ಸ್ ಆಫ್ UTI ಅದು ಏನ್ರಿ? ಎಕ್ಸೆಂಪ್ಟೆಡ್ ಅಲ್ಲ, ಈಸ್ ಎಕ್ಸೆಂಪ್ಟೆಡ್. ಮುಗಿತಿರಿದ್ದು. ಓಕೆ, ನೆಕ್ಸ್ಟ್ ಮತ್ತೆ ಸ್ಟಾರ್ ಮಾರ್ಕ್ ಎಲ್ಲಿ ಐತ್ರಿ? ಸ್ಟಾರ್ ಮಾರ್ಕ್ ಮತ್ತೆ ಎಲ್ಲೈತ್ರಿ? ಸ್ಟಾರ್ ಮಾರ್ಕ್ ಹೌದಲ್ಲ? ಸ್ಟಾರ್ ಮಾರ್ಕ್ ಎಲ್ಲಿ ಐತ್ರಿ? ಹಾಂ, ಇದು ತಗೋಬೇಕು ಈಗ. ನೆಕ್ಸ್ಟ್ ನಂಬರ್ 2 ಏನ್ರಿ ಇದು? ಇಂಟ್ರೆಸ್ಟ್ ಆನ್ POSB. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅದು ಏನ್ರಿ? ಸ್ಟಾರ್ ಮಾರ್ಕ್ ಐತ್ರಿ, ಅಂದರೆ ಎಕ್ಸೆಂಪ್ಟೆಡ್. ಈಸ್ ಎಕ್ಸೆಂಪ್ಟೆಡ್. ತಗೋಬೇಡ್ರಿ ಅಂತ. ಎಕ್ಸೆಂಪ್ಟೆಡ್. ಮುಗೀತಲ್ಲ ಇದು? ಓಕೆ, ಮುಗೀತು. ಫಸ್ಟ್ ಇಂದ ಎಂಡ್ ಮಟ್ಟ ಎಲ್ಲ ಐಟಮ್ಸ್ ಮುಗೀತಲ್ಲ. ಈಗ ಆನ್ಸರ್ನು ಬಂತ್ರಿ. ಇಲ್ಲೇ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಆಮೇಲೆ ಎಲ್ಲೇ ಸ್ಟಾರ್ ಮಾರ್ಕ್ ಐತೆ ನೋಡ್ರಿ, ಅಲ್ಲೇ ನೀವು ಇಲ್ಲೇ ಬರ್ದು ಎಲ್ಲ ಮುಗಿಸ್ಬಿಟ್ಟಿರಿಪ್ಪ ನೋಟ್ಸ್ ಅಂತ. ओके, ಈಗ ನಿಮ್ದು ಫೈನಲ್ वाइंड अप ಆಗಿತ್ತು ನೋಡ್ರಿ आंसर. समझ में आप लोगों को? इनकम फ्रॉम यूनिट्स ऑफ UTI क्या है? वो एग्जाम्प्ट होता, और इंटरेस्ट ऑन पोस्ट ऑफिस सेविंग्स बैंक भी क्या होता? एग्जाम्प्ट होता. इसलिए हम क्या करें, उसको नोट डाल के फर्स्ट इनकम फ्रॉम यूनिट्स ऑफ UTI एग्जाम्प्ट करके डाले हमें. फिर क्या बचा? इंटरेस्ट ऑन पोस्ट ऑफिस सेविंग्स बैंक अकाउंट, वो भी क्या होता है? एग्जाम्प्ट होता. इसलिए इंटरेस्ट ऑन पोस्ट ऑफिस सेविंग्स बैंक अकाउंट उसको भी एग्जाम्प्ट करें हमें. हो गया. यहाँ पे ऊपर तो ऑलरेडी करे हमें. डिविडेंड फ्रॉम इंडियन कंपनी लेना, कंपोजिट रेंट वो भी लेना, इंटरेस्ट ऑन बैंक फिक्स डिपॉजिट है. तुम्हारे को बोला मैं इसका केस क्या लेना, फार्मूला कब यूज करना, कब यूज नहीं करना, तुम्हारे को बोला. नेक्स्ट डायरेक्टर्स फीस, ग्राउंड रेंट, इनकम फ्रॉम अनडिस्क्लोज्ड सोर्सेस, विनिंग्स फ्रॉम लॉटरीज नेट है तो फार्मूला यूज करना, ग्रॉस है तो नॉर्मल है तो डायरेक्ट लेना. नेक्स्ट रॉयल्टी रिसीव्ड ये भी लेना. इंटरेस्ट ऑन डिबेंचर्स ऑफ ए कंपनी ये बोला तुम्हारे को नेट डैश रुपीज डैश क्या बोला था तुम्हारे को मैं, रुपीज डैश अमाउंट रिसीव्ड एज इंटरेस्ट ऑन प्राइवेट कंपनी. तो क्या करना है, इंटू 100/90 करते हैं. ऑलरेडी तुम्हारे को रेडीमेड दिया नेट है करके, नेट हमारे तो 10,800 इंटू 100/90 करे ना, यहाँ पे करे ना ऐसे. ओके, नेक्स्ट है इंटरेस्ट ऑन गवर्नमेंट सिक्योरिटीज. अगर गवर्नमेंट सिक्योरिटीज है तो डायरेक्ट अमाउंट लेना, यहाँ पे 4,000 करके है, यहाँ पे 4,000 करके. अगर उन्हें यहाँ पे 10 पे दिया 10% क्या करके 10% इंटरेस्ट ऑन गवर्नमेंट सिक्योरिटीज करके, तब क्या करना 4,000 इंटू 10% करना. जो आंसर आता देखो यहाँ पे लिख लेना. ओके, ऐसा रेट दिया तो, नहीं दिया तो डायरेक्ट अमाउंट लिख लेना. हो गया. नेक्स्ट टोटल कर लो इसका, इसको क्या बोलते हैं? ग्रॉस इनकम बोलते हैं. इसमें से लेस डिडक्शन अंडर सेक्शन 57.
यहाँ पर पूछा ना डिडक्शंस, पूरे डिडक्शंस यहाँ पे लेना 57 में। पहले क्या दिया, कलेक्शन चार्जेस, लो यहाँ पे कलेक्शन चार्जेस 20 रुपीज़। नेक्स्ट अलाउेबल डेप्रिसिएशन ऑन बिल्डिंग एंड मशीनरी लेट आउट, वो भी लिखना है यहाँ पे, कितना है 3000 लो। नेक्स्ट फायर इंश्योरेंस प्रीमियम ऑन बिल्डिंग एंड मशीनरी लेट आउट 200, ये भी लो, हो गया। नेक्स्ट एक्सपेंसेस इनकर्ड फॉर प्रिपरेशन ऑफ टेक्स्ट बुक, ये भी लेना, ये भी पूरा लेना, कितना है वो अमाउंट 2000 लो। इसको सबको ऐड करो अभी, 20 प्लस 3000 प्लस 200 प्लस 2000 कितना होता, 5220 होता। अब क्या करना, 1,35,000 माइनस 5220 करो, कितना होता 1,29,780। इसको क्या बोलते हैं हम लोग, इनकम फ्रॉम अदर सोर्सेस करके बोलते हैं, ठीक है। यहाँ तुम्हारा क्या हुआ, 10 मार्क्स का आंसर वाइंड अप हुआ। ओके, आई होप यू अंडरस्टूड दिस प्रॉब्लम वेरी वेल। प्लीज टेक द स्क्रीनशॉट ऑफ दिस प्रॉब्लम। ಬರ್ರಿ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ, ಏನೈತ್ರಿ 10 ಮಾರ್ಕ್ಸ್. ಕ್ವಶನ್ ನಂಬರ್ 2, ಮಿಸ್ಟರ್ ನಾಗೇಶ್ ಹ್ಯಾಸ್ ಫಾಲೋವಿಂಗ್ ಇನ್ಫಾರ್ಮೇಶನ್ ಫಾರ್ ದ ಪ್ರೀವಿಯಸ್ ಇಯರ್ 2022-23. ಓಕೆ, ರುಪೀಸ್. ಡೈರೆಕ್ಟರ್ಸ್ ಫೀಸ್ ಫ್ರಾಮ್ ಎ ಕಂಪನಿ ರುಪೀಸ್ 10,000 ತಗೋಬೇಕ್ರಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್, ಬ್ರಾಕೆಟ್ ಒಳಗೆ ಏನು ಕೊಟ್ಟಿಲ್ಲ, ಗ್ರಾಸ್ ಕೊಟ್ಟಿಲ್ಲ, ನೆಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ತಗೋಬೇಕು. ಸೇಮ್ ಇಲ್ಲೇ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್ ಬ್ರಾಕೆಟ್ ಒಳಗೆ ಗ್ರಾಸ್ ಕೊಟ್ಟಿದ್ರಿ, ಏನ್ರಿ ಗ್ರಾಸ್ ಕೊಟ್ಟಿದ್ರಿ, ಅವಾಗ ಏನು ಮಾಡ್ತೀರಿ, ಡೈರೆಕ್ಟ್ ತಗೋತೀರಿ. ಸಪೋಸ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್ ಬ್ರಾಕೆಟ್ ಒಳಗೆ ನೆಟ್ ಕೊಟ್ರಿ, ಅವಾಗ ಏನು ಮಾಡ್ತೀರಿ, ನೆಟ್ ಕೊಟ್ಟಿದ್ದಂದ್ರೆ 3000 × 100/90 ಮಾಡ್ತೀರಿ, ತಿಳಿತ್ರಿ. ओके, समझा आप लोगों को. इंटरेस्ट ऑन बैंक टर्म डिपॉजिट्स अगर कुछ भी नहीं दिया यहाँ पे, कुछ भी नहीं दिया तो क्या करना, डायरेक्ट लेना. अगर यहाँ पे ब्रैकेट में दिया तो भी डायरेक्ट लेना. अगर यहाँ पे ब्रैकेट में ग्रॉस दिया तो डायरेक्ट लेना. अगर यहाँ पे ब्रैकेट में नेट दिया तो नेट करके 3000 × 100/90 करना, ठीक है. नेक्स्ट, जैसे इंटरेस्ट ऑन फिक्स्ड डिपॉजिट करे तो नहीं, वैसे ನಾವು ಹಂಗೆ ಮಾಡಿದಲ್ರಿ, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ ಸೇಮ್ ಟು ಸೇಮ್ ಕಂಡೀಷನ್ ಇಲ್ಲಿ ಅಪ್ಲೈ ಮಾಡ್ಬೇಕ್ರಿ. ಡಿಪಾಸಿಟ್ಸ್. ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ತಗೋಬೇಕ್ರಿ. ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ನೆಟ್ ಐತ್ರಿ 100/70 ತಗೋಬೇಕು. ರಾಯಲ್ಟಿ ಆನ್ ಅ ಬುಕ್ ರಿಟರ್ನ್ ಬೈ ಹಿಮ್ ತಗೋಬೇಕ್ರಿ. ಬೈ ಗಿವಿಂಗ್ ಲೆಕ್ಚರ್ಸ್ ಇನ್ ಫಂಕ್ಷನ್ಸ್ ತಗೋಬೇಕ್ರಿ. ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಅ ರಿಲೇಟಿವ್ ತಗೋಬೇಕ್ರಿ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಐತ್ ನೋಡ್ರಿ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎ ಕಂಪನಿ ನೆಟ್ ಐತ್ರಿ 100/90 ಮಾಡ್ಬೇಕು. ನೆಕ್ಸ್ಟ್, ಡಿವಿಡೆಂಡ್ ಫ್ರಾಮ್ ಕೋಆಪರೇಟಿವ್ ಸೊಸೈಟಿ ತಗೋಬೇಕ್ರಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಕ್ಸಾಮ್ಟೆಡ್ ರೀ, ಇದು ಏನ್ರಿ ಎಕ್ಸಾಮ್ಟೆಡ್, ಸ್ಟಾರ್ ಮಾರ್ಕ್ ಹಾಕಿ ನೋಡ್ರಿ, ಸ್ಟಾರ್ ಮಾರ್ಕ್ ಅಂದ್ರೆ ಎಕ್ಸಾಮ್ಟೆಡ್ ನೋಟ್ ಬರಿಬೇಕಲ್ಲ. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಡೈರೆಕ್ಟ್ ತಗೋಬೇಕ್ರಿ. ಸೆಂಟ್ರಲ್ ಗೌರ್ಮೆಂಟ್ ಐತ್ರಿ, ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಐತ್ರಿ ಅಂದ್ರೆ ಡೈರೆಕ್ಟ್ ತಗೋಬೇಕು. ನೆಕ್ಸ್ಟ್, ಹಿ ಪೇಡ್ ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಹಿ ಪೇಡ್ ರುಪೀಸ್ 24 ಕಲೆಕ್ಷನ್ ಆಫ್ ಡಿವಿಡೆಂಡ್ ಅಂದರೆ ಕಲೆಕ್ಷನ್ ಚಾರ್ಜಸ್ ಅಂದರೆ ಕಲೆಕ್ಷನ್ ಚಾರ್ಜಸ್ ಆ್ಯಂಡ್ ರುಪೀಸ್ 1000 ಫಾರ್ ಟೈಪಿಂಗ್ ಆಫ್ ದ ಮ್ಯಾನ್ಯುಸ್ಕ್ರಿಪ್ಟ್ ಆಫ್ ದ ಬುಕ್ ರಿಟನ್ ಬೈ ಹಿಮ್. ನೋಡೋಣ್ರಿ ಇದು. ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಬರ್ರಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್, ಈಗ ಏನ್ರಿ, ಈಗ ನೇಮ ವೆಂಕಟೇಶ್ ಮುಗಿತ, ಈಗ ಆಫ್ ಮಿಸ್ಟರ್ ನಾಗೇಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಬರ್ರಿ, ಏನೈತ್ರಿ ಇಲ್ಲೇ ಸ್ಟಾರ್ ಮಾರ್ಕ್ ಹಾಕ್ರಿ. ಹಾಂ, ಸ್ಟಾರ್ ಮಾರ್ಕ್ ಹಾಕ್ರಿಪ್ಪ. ಏನ್ರಿ ಇಲ್ಲೇ ಡೈರೆಕ್ಟರ್ಸ್ ಫೀಸ್ ಫ್ರಾಮ್ ಎ ಕಂಪನಿ. ಡೈರೆಕ್ಟರ್ಸ್ ಫೀಸ್ ಫ್ರಾಮ್ ಎ ಕಂಪನಿ ಪರ್ ಮಂತ್ ಐತ್ರಿ, ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ. ಪರ್ ಮಂತ್ ಅಲ್ಲ, ಪರ್ ಅನಮ್ ಅಲ್ಲ, ಏನು ಕೊಟ್ಟಿಲ್ಲ. ಪರ್ ಮಂತ್ ಪರ್ ಅನಮ್ ಬಗ್ಗೆ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ. ಎಷ್ಟ್ರಿ 10,000 ತಗೋರಿ ಅಂತ, 10,000 ತಗೋರಿ. ಪರ್ ಮಂತ್ ಕೊಟ್ಟಿದ್ರೆ ಇಂಟು 12. ಪರ್ ಮಂತ್ ಅಂದ್ರೆ ಏನ್ರಿ, ಇಂಟು 12 ಮಾಡ್ಬೇಕು. ಈಗ ಕೊಟ್ಟಿಲ್ಲ ಪರ್ ಮಂತ್ ಅಂದ್ರೆ ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ 10,000. ಮುಗಿತಲ್ಲ ಇದು. ಓಕೆ, ನೆಕ್ಸ್ಟ್ ಏನ್ರಿ, ಈಗ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಟರ್ಮ್ ಡಿಪಾಸಿಟ್ಸ್ ನಿಮ್ಗೆ ಹೇಳಿನ್ರಿ, ಬ್ರಾಕೆಟ್ ಒಳಗೆ ಏನೂ ಇಲ್ಲ ಅಂದರೆ ಡೈರೆಕ್ಟ್ ಅಮೌಂಟ್ ತೊಗೋಬೇಕು. ಬ್ರಾಕೆಟ್ ಒಳಗೆ ಗ್ರಾಸ್ ಐತ್ರಿ, ಡೈರೆಕ್ಟ್ ತೊಗೋಬೇಕು. ಬ್ರಾಕೆಟ್ ಒಳಗೆ ನೆಟ್ ಐತ್ರಿ, ಅವಾಗ 3000 × 100/90 ಮಾಡ್ಬೇಕು. ಈಗ ಏನೂ ಇಲ್ಲ, ಡೈರೆಕ್ಟ್ ತೊಗೋಬೇಕು. ಈಗ ಏನು ಕೊಟ್ಟಿಲ್ಲ, ಅವರು ಏನೂ ಕೊಟ್ಟಿಲ್ಲ, ಅಂದರೆ ಡೈರೆಕ್ಟ್ ತೊಗೋಬೇಕು. ಎಷ್ಟ್ರಿ ಇದು 3000. ಓಕೆ, ಮುಗಿತ್ರಿ. ನೆಕ್ಸ್ಟ್ ಕ್ಯಾ ಹೇ, ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಲೋ ये लेना. इनकम फ्रॉम
ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಹಾಂ ಎಷ್ಟು ರೀ ಅಮೌಂಟ್? 12,000. ಓಕೆ ಮುಗೀತು ಇದು. ನೆಕ್ಸ್ಟ್ ರೀ ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್. ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಬ್ರ್ಯಾಕೆಟ್ ಒಳಗೆ ಏನೈತ್ರಿ? ನೆಟ್ ಐತ್ರಿ. ನೆಟ್ ಅಂದರೆ ಫಾರ್ಮುಲಾ ಬರೀಬೇಕು ಕಂಪಲ್ಸರಿ. ಏನು ರೀ ಅಮೌಂಟ್? ಅದು ಅಮೌಂಟ್ ಎಷ್ಟು ರೀ? 28,000. 28,000 ಇಂಟು 100 ಬೈ ಏನು ರೀ? 70 ಅಲ್ಲ, ವಿನ್ನಿಂಗ್ಸ್ ಅಂದರೆ 70. 100/70 ನೆಟ್ ಐತ್ರಿ ಇಲ್ಲ ನೆಟ್, ಅದಕ್ಕೆ ಫಾರ್ಮುಲಾ ಬರೀಬೇಕು. ಗ್ರಾಸ್ ಅಂದರೆ ಡೈರೆಕ್ಟ್ ಅಮೌಂಟ್ ತೊಗೋಬೇಕು, 28,000 ಇಲ್ಲಿ ತೊಗೋಬೇಕು. ಏನು ಕೊಟ್ಟಿಲ್ಲ ಅಂದರೆ ಸೇಮ್ ಅಮೌಂಟ್ ತೊಗೋಬೇಕಿಲ್ಲ. ಈಗ ನೆಟ್ ಐತ್ರಿ, ಫಾರ್ಮುಲಾ ಯೂಸ್ ಮಾಡ್ಬೇಕು. ಮಾಡಿರಿ 28,000 ಇಂಟು 100 ಡಿವೈಡೆಡ್ ಬೈ 70 ಎಷ್ಟು ರೀ? 40,000. ನೆಕ್ಸ್ಟ್ ಮುಗಿತಲ್ಲ ಇದು. ನೆಕ್ಸ್ಟ್ ರಾಯಲ್ಟಿ. ರಾಯಲ್ಟಿ ಆನ್ ಎ ಬುಕ್ ರಿಟನ್ ಬೈ ಹಿಮ್. ಎಷ್ಟು ರೀ ಅಮೌಂಟ್? ಅದು 8,000. ಹಾಂ ಮುಗೀತು ರೀ ಇದು. ನೆಕ್ಸ್ಟ್ ರೀ ಬೈ ಗಿವಿಂಗ್ ಲೆಕ್ಚರ್ಸ್ ಇನ್ ಫಂಕ್ಷನ್ಸ್ ತಗೋರಿ. ಬೈ ಗಿವಿಂಗ್ ಲೆಕ್ಚರ್ಸ್ ಇನ್ ಫಂಕ್ಷನ್ಸ್ ಅಮೌಂಟ್ ಎಷ್ಟು ಇದು? 5,000. ಹಾಂ ಮುಗೀತು ಇದು. ನೆಕ್ಸ್ಟ್ ರೀ ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಅ ರಿಲೇಟಿವ್ ತಗೋಬೇಕ್ರಿ. ಸಾರಿ ರಿಲೇಟಿವ್ ಅಲ್ಲ, ರಿಲೇಟಿವ್. ಎಷ್ಟೈತ್ರಿ ಇದು ಅಮೌಂಟ್? 2,000. ಹಾಂ ಮುಗಿತು ಇದು ಐಟಮ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. Tax-free debentures of a company. ಬ್ರ್ಯಾಕೆಟ್ ಒಳಗೆ ಏನೈತ್ರಿ? ನೆಟ್ ಐತ್ರಿ. ನೆಟ್ ಇಲ್ಲೇ ಲಿಸ್ಟೆಡ್ ಆನ್ a recognized stock exchange. ಓಕೆ ಏನು ಮಾಡ್ತೀರಿ ಈಗ? ಫಾರ್ಮುಲಾ ಹಾಕಬೇಕಲ್ಲ. ಫಾರ್ಮುಲಾ ನೋಡ್ರಿ ಇಲ್ಲಿ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎ ಪ್ರೈವೇಟ್ ಕಂಪನಿ. ಅಂದರೆ ಎ ಕಂಪನಿ ಅಂದರೆ ಪ್ರೈವೇಟ್ ಕಂಪನಿ, ಏನು ನೇಮ್ ಕೊಟ್ಟಿಲ್ಲ ಅಂದರೆ ಪ್ರೈವೇಟ್ ಕಂಪನಿ. ಬ್ರ್ಯಾಕೆಟ್ ಒಳಗೆ ನೆಟ್ ಐತ್ರಿ. ನೆಟ್ ಸಿಂಪಲ್, ಅದು 100/90 ಮಾಡ್ಬೇಕು. ಎಷ್ಟಿದ್ರಿ ಅಮೌಂಟ್? ಅದು 10,800. 10,800 ಇಂಟು 100 ಡಿವೈಡೆಡ್ ಬೈ 90. ಓನ್ಲಿ ವಿನ್ನಿಂಗ್ಸ್ ಬಂತಲ್ಲ 70 ಬರ್ಬೇಕು, 100/70 ಬರ್ಬೇಕು. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಬಂತಲ್ಲ, ಡಿಬೆಂಚರ್ಸ್ ಅವಾಗ 90 ಬರ್ಬೇಕು ಇಂಟ್ರೆಸ್ಟ್ಗೆ. ಓಕೆ ಮಾಡಿರಿ. ಎಷ್ಟು ಇದು? 12,000. 10,800 ಇಂಟು 100/90 12,000 ರೀ ಆನ್ಸರ್. 12,000. ಮುಗಿತಲ್ಲ ಇದು? ಓಕೆ 8th one ಮುಗೀತು ರೀ. ನೆಕ್ಸ್ಟ್ 9th one ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ತಗೋಬೇಕ್ರಿ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಎಷ್ಟು ರೀ ಅಮೌಂಟ್? ಅದು 8,000. ಓಕೆ ಮುಗಿತು ಇದು. ನೆಕ್ಸ್ಟ್
ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಸ್ಟಾರ್ ಮಾರ್ಕ್ ಐತ್ರಿ ಅಂದರೆ ಬರಂಗಿಲ್ಲ ಇಲ್ಲಿ ಎಕ್ಸೆಂಪ್ಟೆಡ್ ಅಲ್ಲೇ ಬರಿಬೇಕದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ತಗೋರಿ. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗವರ್ಮೆಂಟ್ ಸೆಕ್ಯೂರಿಟೀಸ್ ಐತ್ರಿ ಅಂದರೆ ಡೈರೆಕ್ಟ್ ತಗೋಬೇಕು. ಎಷ್ಟು ರೀ? 2200. ಹಾಂ ಮುಗೀತಿರಿ ಇದು. ಓಕೆ, ಎಲ್ಲ ಐಟಮ್ಸ್ ಮುಗೀತಲ್ಲ, ಇದು ಬಿಟ್ಟು ಆಮೇಲೆ ತೊಗೋಬೇಕಿದ್ದು ಎಕ್ಸಾಮ್ಟೆಡ್ ಒಳಗೆ. ಎಲ್ಲ ಮುಗೀತಲ್ಲ, ಈಗ ಟೋಟಲ್ ಮಾಡಿರಿ. ಈಗ ಟೋಟಲ್ 10,000 ಪ್ಲಸ್ 3,000 ಪ್ಲಸ್ 12,000 ಪ್ಲಸ್ 40,000 ಪ್ಲಸ್ 8,000 ಪ್ಲಸ್ 5,000 ಪ್ಲಸ್ 2,000 ಪ್ಲಸ್ 12,000 ಪ್ಲಸ್ 8,000 ಪ್ಲಸ್ 2,200. ಎಷ್ಟು ರೀ? 1,02,200. ಎಷ್ಟು ಬಂತು ರೀ? 1,02,200. ಕರೆಕ್ಟಾ? 1,02,200 ಮಾಡಿರಿ. 1,02,200 ಕರೆಕ್ಟ್ ಬಂತಲ್ಲ? 1,02,200. ಓಕೆ, ಇದು ಏನ್ರಿ? ಇದು ಗ್ರಾಸ್ ಸ್ಯಾಲರಿ. ಗ್ರಾಸ್ ಇನ್ಕಮ್ ಅಲ್ಲ ಅದು, ಸಾರಿ, ಗ್ರಾಸ್ ಇನ್ಕಮ್. ಈಗ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಎಲ್ಲಿ ನೋಡ್ಬೇಕ್ರಿ? ಡಿಡಕ್ಷನ್ ಇಲ್ಲಿ ನೋಡ್ರಿ. ಹಿ ಪೇಡ್ ಅಂದ್ರೆ ಏನ್ರಿ? ಹಿ ಪೇಡ್ ₹24 ಕಲೆಕ್ಷನ್ ಆಫ್ ಡಿವಿಡೆಂಡ್ ಅಂದ್ರೆ ಏನ್ರಿ? ಕಲೆಕ್ಷನ್ ಚಾರ್ಜಸ್. ಏನ್ರಿ? ಕಲೆಕ್ಷನ್ ಚಾರ್ಜಸ್. ಕಲೆಕ್ಷನ್ ಚಾರ್ಜಸ್ ಇದ್ರೊಳಗೇನ್ರಿ? ಡಿವಿಡೆಂಡ್ ಐತಲ್ರಿ ಇಲ್ಲೇ ಡಿವಿಡೆಂಡ್, ಕಲೆಕ್ಷನ್ ಆಫ್ ಡಿವಿಡೆಂಡ್ ಐತಲ್ಲ, ಡಿವಿಡೆಂಡ್. ಎಷ್ಟು ಇದು ಅಮೌಂಟ್? ₹20. ₹20 ಆತಲ್ಲ. ನೆಕ್ಸ್ಟ್ ರೀ ಆತರ ಇದು ₹20 ಆತ್ರಿ. ಆ್ಯಂಡ್ ₹1,000 ಫಾರ್ ಟೈಪಿಂಗ್ ಆಫ್ ದ ಮ್ಯಾನುಸ್ಕ್ರಿಪ್ಟ್ ಆಫ್ ದ ಬುಕ್ ರಿಟನ್ ಬೈ ಹಿಮ್. ತಗೋರಿದು ಏನಿದು? ಟೈಪಿಂಗ್ ಆಫ್ ದ ಮ್ಯಾನುಸ್ಕ್ರಿಪ್ಟ್. ಟೈಪಿಂಗ್ ಆಫ್ ದ manuscript of the book ಟೈಪಿಂಗ್ ಆಫ್ ದ ಮ್ಯಾನುಸ್ಕ್ರಿಪ್ಟ್ ಆಫ್ ದ ಬುಕ್. ಅಷ್ಟು ಸಾಕ್ರಿಪ್ಪ. ಎಷ್ಟು ಐತ್ರಿ ಅಮೌಂಟ್? ಅದು 1,000 ಐತ್ರಿ. 1,000 ತಗೋರಿ ಇಲ್ಲಿ. ಹಾಂ ಮುಗೀತಲ್ಲ? ಎಲ್ಲ ಮುಗೀತಲ್ಲ, ಎಲ್ಲ ಡಿಡಕ್ಷನ್ಸ್ ಮುಗೀತ್ರಿ. ಈಗ ತಗೋರಿ. ಇದು ಎಷ್ಟಿದು? 20 ಪ್ಲಸ್ 1,000 1,020 ಅಲ್ಲ, 1,020. ಈಗ ಏನು ಮಾಡ್ತೀರಿ? ಈಗ 1,02,200 ಮೈನಸ್ 1,020 ಎಷ್ಟು ಬಂತೀರಿ ಆನ್ಸರ್? 1,00,000. ಓಕೆ, 1,01,180. ಆನ್ಸರ್ ಎಷ್ಟು ಬಂತೀರಿ? 1,01,180. ಇದು ನಿಮ್ದು ಆನ್ಸರ್. 1,01,180 ನಿಮ್ದು ಆನ್ಸರ್. ಏನ್ರಿದು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. इनकम फ्रॉम अदर सोर्सेस. ಇಲ್ಲಿ ನಿಮ್ದು ಆನ್ಸರ್ ಮುಗಿತು. यहाँ पे तुम्हारा क्या हुआ? आंसर खत्म हुआ. अब क्या करना है? यहाँ से नोट है, नोट ಎಲ್ಲ ಐಟಮ್ಸ್ ಕವರ್ ಆಗಿತ್ರಿ. ಎಲ್ಲ ಐಟಮ್ಸ್ A to Z ಐಟಮ್ಸ್ ಕವರ್ ಆಗಿತ್ರಿ. ಓನ್ಲಿ 10 ಐಟಮ್ಸ್ ಕವರ್ ಆಗಿಲ್ಲ. ಏನ್ರಿದು 10 ಐಟಮ್ಸ್? ಅದು ಸ್ಟಾರ್ ಮಾರ್ಕ್ ಐತ್ರಿ. ಸ್ಟಾರ್ ಮಾರ್ಕ್ ಅಂದ್ರೆ ಏನ್ರಿ? ಎಕ್ಸೆಂಪ್ಟೆಡ್. ನೋಟ್ ಬರಿಬೇಕು. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಈಸ್ ಎಕ್ಸೆಂಪ್ಟೆಡ್. interest on post office savings bank account is exempted.
एग्जाम्प्टेड ಅಂದರೆ ಬರಂಗಿಲ್ಲ ಅಲ್ಲಿ वहाँ पे नहीं आता है खत्म हुआ ये भी क्या हुआ अब खत्म हुआ डन ಮುಗಿತು ನೋಡ್ರಿ ಈ ಥರ ಮಾಡ್ಬೇಕ್ರಿ ಓಕೆ ಸ್ಕ್ರೀನ್ಶಾಟ್ ತಗೋರಿ so the last part because of shortest span of time because time still ಇಲ್ಲ ಅದಕ್ಕೆ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ತೀನಿ ರೀ ಭಾಳ ಕೇರ್ಫುಲಿ ನೋಡ್ರಿಪ್ಪ ಓಕೆ ಕ್ವಶನ್ ನಂಬರ್ 3 ಮಿಸ್ಟರ್ ಪ್ರವೀಣ್ ಹ್ಯಾಸ್ ಫಾಲೋವಿಂಗ್ ಇನ್ಫಾರ್ಮೇಷನ್ ಫಾರ್ ದ ಪ್ರೀವಿಯಸ್ ಇಯರ್ 2022-23 ಹೌದಲ್ಲ ಓಕೆ ಎ ಸ್ಯಾಲರಿ ರಿಸೀವ್ಡ್ ಆಸ್ ಎಂ ಪಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ₹30,000 ಪರ್ ಮಂತ್ ಐತ್ರಿ ಪರ್ ಮಂತ್ ಅಂದರೆ ಇಂಟು 12 ನೆಕ್ಸ್ಟ್ ವಿನ್ನಿಂಗ್ಸ್ ಫ್ರಾಮ್ ಕ್ರಾಸ್ ವರ್ಡ್ ಪಜಲ್ಸ್ ಬ್ರ್ಯಾಕೆಟ್ ಒಳಗೆ ನೆಟ್ ಐತ್ರಿ ಅಂದರೆ 14,000 into 100 divided by 90 70 because winnings ಐತ್ರಿ ನೆಕ್ಸ್ಟ್ ವಿನ್ನಿಂಗ್ಸ್ ಸೇಮ್ ವಿನ್ನಿಂಗ್ಸ್ ಫ್ರಾಮ್ ಕರ್ನಾಟಕ ಸ್ಟೇಟ್ ಲಾಟ್ರಿ ನೆಟ್ ಐತ್ರಿ ನೆಟ್ 70,000 into 100 divided by 70 a credit in his passbook for the resources for which it cannot be explained ₹1 lakh ये लेना है ಇದು ತಗೋಬೇಕು ಗಿಫ್ಟ್ ಫ್ರಾಮ್ ಎ ಫ್ರೆಂಡ್ ₹49,000 ಗಿಫ್ಟ್ ಎಷ್ಟು ಮಟ್ಟ ಎಕ್ಸಾಂಪ್ಟ್ ಐತ್ರಿಪ್ಪ 50,000 ಮಟ್ಟ ಎಕ್ಸಾಂಪ್ಟ್ ಐತ್ರಿ ಇಲ್ಲಿ ಎಷ್ಟು ಕೊಟ್ಟಾರಿಪ್ಪ ಏನ್ರಿ ಎಷ್ಟು ಕೊಟ್ಟಾರ ಇಲ್ಲಿ 49,000 ಏನು ಮಾಡ್ತೀರಿ ಈಗ 49,000 ಅಲ್ಲ ಅದು ಏನು ಮಾಡ್ತೀರಿ ಈಗ ತಗೋತೀರಿ ಇಲ್ಲ ತಗೋಬ್ಯಾಡ್ರಿ ಯಾಕಂದರೆ ಗಿಫ್ಟ್ ಫ್ರಾಮ್ ಎ ಫ್ರೆಂಡ್ ಎಷ್ಟೈತ್ರಿ ಅಮೌಂಟ್ 49,000 ನಿಮ್ದು ಎಕ್ಸಾಮ್ಟೆಡ್ ಲಿಮಿಟ್ ಎಷ್ಟೈತ್ರಿ 50,000 ಒಳಗೈತ್ರಿ ಇದು ಅಮೌಂಟ್ 50,000 ಒಳಗೈತ್ರಿ 50,000 ಕಮ್ಮಿ ಐತ್ರಿ ಅಂದರೆ पूरा अमाउंट एग्जेम्प्टेड समझ में आया गिफ्ट का अमाउंट कितना है पे 49,000 है लेकिन तुम्हें लेस करने का अमाउंट कितना है मैक्सिमम 50,000 तक तुम्हारी लिमिट है गिफ्ट की 50,000 ये क्या अमाउंट है ये है सो दिया सो अमाउंट कितना है 50,000 से कम है 50,000 से कम है अमाउंट है तो क्या करना पूरा अमाउंट एग्जाम करना पूरा अमाउंट है एग्जाम करना इसको क्योंकि 50,000 से कम है ओके नेक्स्ट है इंटरेस्ट ऑन पोस्ट ऑफिस नेशनल सेविंग्स सर्टिफिकेट्स 12 year ₹10,000 ಏನ್ರಿ POSB ಅಂದ್ರೆ ಏನ್ರಿ ಎಕ್ಸಾಮ್ಟೆಡ್ ಫಸ್ಟ್ ಬರ್ರಿ ಏನೇನು ಎಕ್ಸಾಮ್ಟೆಡ್ ರೀಪ್ಪ ಹೇಳ್ರಿ ನನಗೆ ಇದು ಗಿಫ್ಟ್ ಫ್ರಾಮ್ ಎ ಫ್ರೆಂಡ್ ಎಕ್ಸಾಮ್ಟೆಡ್ ಇದು ಯಾಕ್ರಿ ನಮ್ದು ಲಿಮಿಟ್ 50,000 ಇಲ್ಲಿ ಎಷ್ಟು ಕೊಟ್ಟಾರಿಪ್ಪ 49,000 50,000 ಕಮ್ಮಿ ಐತ್ರಿ ಅಂದ್ರೆ ಎಕ್ಸಾಮ್ಟೆಡ್ ಪೂರಾ ಅಮೌಂಟ್ ಎಕ್ಸಾಮ್ಟೆಡ್ ಸಮझ में आया नेक्स्ट इंटरेस्ट ऑन पोस्ट ऑफिस सेविंग्स पोस्ट ऑफिस नेशनल सेविंग सर्टिफिकेट्स NSC नेशनल सेविंग सर्टिफिकेट एग्जाम्प्टेड ಇದು ಏನ್ರಿ ಎಕ್ಸಾಮ್ಟೆಡ್ ಐತ್ರಿ ಎಕ್ಸಾಮ್ಟೆಡ್ ಲಿಸ್ಟ್ ಐತಲ್ಲ ಅದು ಅದ್ರಾಗೈತೆ ನೋಡ್ರಿ ಇದು वहाँ पे है रेंट रिसीव्ड फ्रॉम लेटिंग आउट ए बिल्डिंग along with plant machinery and furniture ₹50,000 ಇದು ಎಕ್ಸ್ಪೆನ್ಸ್ ಇದು ಏನ್ರಿ ಇದು ಅಮೌಂಟ್ ತಗೋಬೇಕಾ ಇದು ಎಕ್ಸ್ಪೆನ್ಸ್ ಲೆಸ್ ಮಾಡ್ಬೇಕು 50,000 ಮೈನಸ್ ಇದು ಎಲ್ಲ ಎಕ್ಸ್ಪೆನ್ಸ್ ಲೆಸ್ ಮಾಡ್ರಿ ಡೆಪ್ರಿಸಿಯೇಷನ್ ಲೆಸ್ ಮಾಡ್ರಿ ಇನ್ಶೂರೆನ್ಸ್ ಲೆಸ್ ಮಾಡ್ರಿ ರಿಪೇರ್ಸ್ ಆಫ್ ಬಿಲ್ಡಿಂಗ್ ಲೆಸ್ ಮಾಡ್ರಿ ಉಳಿದ ಅಮೌಂಟ್ ಎಲ್ಲ ಹಚ್ಚಬೇಕು ನೆಕ್ಸ್ಟ್ ಬರ್ರಿ ರಾಯಲ್ಟಿ ರಿಸೀವ್ಡ್ ಫಾರ್ ರೈಟಿಂಗ್ ಆನ್ ಆರ್ಟಿಕಲ್ ಇನ್ ಅ ಸ್ಪೆಷಲ್ ಜರ್ನಲ್ 42,000 ತಗೋಬೇಕ್ರಿ ನೆಕ್ಸ್ಟ್ ₹50,000 10% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಲಿಮಿಟೆಡ್ ವೆರಿ ಇಂಪಾರ್ಟೆಂಟ್ ಕೇರ್ಫುಲ್ ನೋಡ್ರಿ ಅದು ಬರ್ರಿಪ್ಪ ಏನ್ರಿ ₹50,000 10% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಕಂಪನಿ ಲಿಮಿಟೆಡ್ ಓಕೆ ಬರ್ರಿ ಅಮೌಂಟ್ ಎಷ್ಟು ರೀ 50,000 ಇಂಟು 10% ಬಂತ್ರಿ ಹಾಂ ಈಗ 100/90 ಮಾಡ್ಬೇಕ್ರಿ ಬೇಡ 100/90 ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಕೊಟ್ಟಿಲ್ಲ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಟ್ಟಿಲ್ಲ ಇಲ್ಲಿ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಕೊಟ್ಟಿದಂದ್ರೆ 100/90 ಮಾಡ್ಬೇಕು ಈಗ ಕೊಟ್ಟಿಲ್ಲ ಅಂದ್ರೆ ಏನ್ರಿ 50,000 ಇಂಟು 10% ಅಷ್ಟು ತಗೋಬೇಕಿಲ್ಲ ನೆಕ್ಸ್ಟ್ ಟ್ರಿಪ್ಪ ₹9,000 ನಿಮ್ಗೆ ಹೇಳಿದ್ದೀನಿ ಅಡ್ಜಸ್ಟ್ಮೆಂಟ್ ಒಂದು ₹- ಅಮೌಂಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಐತೆ ನೋಡ್ರಿ ಆಸ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀನೂ ಕೊಟ್ಟಾರ ಇಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿ ಕೊಟ್ಬಿಟ್ಟಾರಿಪ್ಪ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎ ಕಂಪನಿ ಅನ್ಲಿಸ್ಟೆಡ್ ಕೊಟ್ಟಾರಿ ಓಕೆ ಟ್ಯಾಕ್ಸ್ ಫ್ರೀ ಐತ್ರಿ ಇಲ್ಲ ಏನ್ರಿ ಟ್ಯಾಕ್ಸ್ ಫ್ರೀ ಅಂದ್ರೆ ಏನ್ರಿ 100/90 ಮಾಡ್ಬೇಕು ಕಂಪಲ್ಸರಿ ಅದಕ್ಕೆ 9,000 ಇಂಟು 100/90 ಮಾಡ್ರಿ ಆನ್ಸರ್ ನಿಮಗೆ ಸಿಗ್ತೈತ್ರಿ समझ में आया यहाँ पे रिसीव्ड एज इंटरेस्ट करके है एज इंटरेस्ट और टैक्स फ्री भी है क्वेश्चन के अंदर टैक्स फ्री भी है तो मेरे को क्लियर दे के छोड़ा उन्हें क्वेश्चन में टैक्स फ्री करके तो तुम्हें क्या करना 9,000 इंटू 100/90 करना ठीक है ये आंसर कंप्यूटर इनकम फ्रॉम अदर सोर्सेस शुरू ಮಾಡೋಣ್ರಿ ಬರ್ರಿ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಪ್ರವೀಣ್
ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ rupees ಬರ್ರಿ ಫಸ್ಟ್ ಸ್ಟಾರ್ ಮಾರ್ಕ್ ಹಾಕೊಂಡ್ರಿ ಸ್ಟಾರ್ ಮಾರ್ಕ್ ಬರ್ರಿ ಏನೈತ್ರಿ ಸ್ಯಾಲರಿ ರಿಸೀವ್ಡ್ ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ salary received as a member of parliament 30,000 per month ಐತ್ರಿ per month ಅಂದ್ರೆ 30,000 into 12 ಮಾಡ್ಬೇಕ್ರಿ ಯಾಕಂದ್ರೆ per month ಐತ್ರಿ ಇದು per month ನಮಗೆ per month ಬೇಡ ನಮಗೆ per annum ಬೇಕ್ರಿ 30,000 into 12 ಮಾಡ್ರಿ ಎಷ್ಟ್ರಿ 3,60,000 3,60,000 ಮುಗಿತ್ರಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗಿತ್ರಿ ನೆಕ್ಸ್ಟ್ ಬರ್ರಿ ವಿನ್ನಿಂಗ್ಸ್ ಫ್ರಾಮ್ ಐತ್ರಿ ವಿನ್ನಿಂಗ್ಸ್ ಫ್ರಾಮ್ ಕ್ರಾಸ್ ವರ್ಡ್ ಅಲ್ಲ ಅದು ಕ್ರಾಸ್ ವರ್ಡ್ ಪಜಲ್ಸ್ ಬ್ರಾಕೆಟ್ ಒಳಗೆ ಏನೈತ್ರಿ ನೆಟ್ ಐತ್ರಿ ನೆಟ್ ಅಂದ್ರೆ ಏನ್ರಿ ಫಾರ್ಮುಲಾ ಬರ್ಬೇಕಲ್ಲ ಈಗ ಫಾರ್ಮುಲಾ ಬರ್ಬೇಕ್ರಿ 14,000 into 100 divided by 70 ಬರ್ಬೇಕಲ್ಲ ವಿನ್ನಿಂಗ್ಸ್ ಐತ್ರಿ 70 ಬರ್ಬೇಕು ಮಾಡ್ರಿ ಎಷ್ಟ್ರಿ 14,000 into 100 divided by 70 ಎಷ್ಟ್ರಿ 20,000 ಓಕೆ ಮುಗಿತ್ರಿ ಇದು ಬಿ ಮುಗಿತ್ರಿ ಈಗ ಸಿ ವಿನ್ನಿಂಗ್ಸ್ ಫ್ರಾಮ್ ಕರ್ನಾಟಕ ಸ್ಟೇಟ್ ಲಾಟ್ರಿ ನೆಟ್ ಐತ್ರಿ ಇಲ್ಲಿ winnings from Karnataka state lottery ಬ್ರಾಕೆಟ್ ಒಳಗೆ ಏನೇನ್ರಿ ನೆಟ್ ಅಲ್ಲ ಅದು ಓಕೆ ನೆಟ್ ಅಂದ್ರೆ ಏನ್ರಿ ಫಾರ್ಮುಲಾ ಬರ್ಬೇಕಲ್ಲ ಈಗ ನೆಟ್ ಅಂದ್ರೆ ಫಾರ್ಮುಲಾ ಬರ್ಬೇಕು 70,000 into 100 divided by 70 ಬರ್ಬೇಕಲ್ಲ ಎಷ್ಟ್ರಿ 1 lakh 70,000 into 100 divided by 70 ಮಾಡ್ರಿ ಎಷ್ಟ್ರಿ 1 lakh ಓಕೆ ಮುಗಿತ್ರಿ ನೆಕ್ಸ್ಟ್ ರೀ ಕ್ರೆಡಿಟ್ a credit in his passbook a credit in his passbook ಎಷ್ಟಿದು ಅಮೌಂಟ್ 1 lakh ಆಯ್ತು ನೋಡ್ರಿ ಅಮೌಂಟ್ 1 lakh ತಗೋರಿ ಇದು ಮುಗಿತ್ರಿ ನೆಕ್ಸ್ಟ್ ರೀ ಗಿಫ್ಟ್ ಫ್ರಾಮ್ ಎ ಫ್ರೆಂಡ್ ಎಕ್ಸಾಮ್ಟೆಡ್ ಐತ್ರಿ ಸ್ಟಾರ್ ಮಾರ್ಕ್ ಎಕ್ಸಾಮ್ಟೆಡ್ ಬರಂಗಿಲ್ಲ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಿ ಒ ಅಂದ್ರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಐತ್ರಿ ಅಂದ್ರೆ ಏನ್ರಿ ಅದು ಎಕ್ಸಾಮ್ಟ್ ಐತ್ರಿ ಬರಂಗಿಲ್ಲ ಇದು ತಗೋರಿ ಏನ್ರಿ ಇದು ರೆಂಟ್ ರಿಸೀವ್ಡ್ ಫ್ರಾಮ್ letting out a building ಶಾರ್ಟ್ಕಟ್ ಬೇಕಂದ್ರೆ ಶಾರ್ಟ್ಕಟ್ ಬರೀತೀನಿ ನಾನು ನಿಮಗೆ ತಿಳಂಗಿಲ್ಲ ಅದು ಬೇಡ ಅದು ಈಸಿಯಾಗಿ ಹೇಳ್ಬಿಡ್ತೀನಿ ನಿಮಗೆ ಈಸಿಯಾಗಿ ಬಿಲ್ಡಿಂಗ್ along with plant machinery and furniture ಇದು ಅಮೌಂಟ್ ಐತೆ ನೋಡ್ರಿ 50,000 ಇಲ್ಲೇ ಬರ್ರಿ ಇನ್ನರ್ ಕಾಲಮಲ್ಲೇ ಬರ್ರಿ ಇದು ಇನ್ನರ್ ಕಾಲಮಲ್ಲೇ 50,000 ಕರೆಕ್ಟಾ ಈಗ ಎಕ್ಸ್ಪೆನ್ಸಸ್ ಅಂತ ಐತೆ ನೋಡ್ರಿ ಇಲ್ಲಿ ಎಕ್ಸ್ಪೆನ್ಸಸ್ ಇದು ಲೆಸ್ ಮಾಡ್ರಿ ಎಕ್ಸ್ಪೆನ್ಸಸ್ ಅಂತ ಎಕ್ಸ್ಪೆನ್ಸಸ್ ಏನ್ರಿ ನಂಬರ್ ಒನ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್
ಎಷ್ಟಿದ್ದು ಅಮೌಂಟ 1200. ಹಾಂ ಬರೀರಲಿ 1200. ಹಾಂ ನೆಕ್ಸ್ಟ್ ರೀ ನಂಬರ್ ಟು ಏನೈತೆ ರೀ ಇನ್ಶೂರೆನ್ಸ್ ಆನ್ ಮಷಿನರಿ. ಇನ್ಶೂರೆನ್ಸ್ ಆನ್ ಮಷಿನರಿ ಎಷ್ಟೈತೆ ರೀ ಆನ್ಸರ್ ಅಮೌಂಟ್ 1000. ನೆಕ್ಸ್ಟ್ ನಂಬರ್ 3 ಏನೈತೆ ರೀ ರಿಪೇರ್ಸ್ ಆಫ್ ಬಿಲ್ಡಿಂಗ್. रिपेयर्स ऑफ बिल्डिंग का अमाउंट कितना है 4000. हो गया पूरा हो गया. अब इसको टोटल इसको करो, इसे माइनस कर लो. 50,000 यहाँ पे देखो 50,000 है ना, यहाँ पे 50,000. तुम्हारे को चाहे तो ये अमाउंट अंदर लिखा तुम्हें फिर कन्फ्यूज कर लेते. ನೀವು ಕನ್ಫ್ಯೂಸ್ ಮಾಡಿಬಿಡ್ತೀರಿ ಅದಕ್ಕೆ ಬೇಡ. ಡೆಪ್ರಿಸಿಯೇಷನ್ ಆಫ್ ಫರ್ನಿಚರ್ ಅಮೌಂಟ್ ಎಷ್ಟಿದ್ದು 1200. ಇನ್ಶೂರೆನ್ಸ್ ಆನ್ ಮಷಿನರಿ ಎಷ್ಟು ರೀ? ಇನ್ಶೂರೆನ್ಸ್ ಆನ್ ಮಷಿನರಿ 1000 ಐತ್ರಿ 1000. ಆಮೇಲೆ ರಿಪೇರ್ಸ್ ಆಫ್ ಬಿಲ್ಡಿಂಗ್ ಎಷ್ಟಿತ್ತು ರೀ? ರಿಪೇರ್ಸ್ ಆಫ್ ಬಿಲ್ಡಿಂಗ್ 4000 ಐತ್ರಿ 4000. ಓಕೆ 1200 ಪ್ಲಸ್ 1000 ಪ್ಲಸ್ 4000 ಎಷ್ಟಿದು? ಟೋಟಲ್ ಸೇರಿಸಿ 1200 ಪ್ಲಸ್ 1000 ಪ್ಲಸ್ 4000 ಎಷ್ಟು ರೀ? 6200 ತಿಳಿತ್ರಿ. ಇದು ಎಲ್ಲ ಐಟಮ್ಸ್ ಇಲ್ಲೇ ಒಳಗೆ ಬರೀರಿ. ಈಗ ಇದು ಎಲ್ಲ ಆ್ಯಡ್ ಮಾಡಿ ಇಲ್ಲೇ ಬರೀರಿ. 50,000 ಏನ್ರಿ ಇಲ್ಲೇ ಲೆಸ್ ಅಲ್ಲ, ಅದು 50,000 ಲೆಸ್ 6200. 50,000 ಮೈನಸ್ 6200 ಎಷ್ಟು ರೀ? 43,800. ಇಲ್ಲೇ 43,800 ಕರೆಕ್ಟಾ? 50,000 ಐತೆ ನೋಡ್ರಿ, 50,000 ಇಲ್ಲೇ ಬರೀರಿ ಇನ್ನೊಂದು ಕಾಲಮಲ್ಲೇ. ಆಮೇಲೆ ಇದು ಎಲ್ಲ ಎಕ್ಸ್ಪೆನ್ಸಸ್ ಇಲ್ಲೇ ಬರೀರಿ. ಅಮೌಂಟ್ 1200 1000 4000 ಇಲ್ಲೇ ಬರೀರಿ. ಇದು ಎಲ್ಲ ಆ್ಯಡ್ ಮಾಡಿರಿ, ಫಸ್ಟ್ ಆ್ಯಡ್ ಮಾಡಿ ಇಲ್ಲೇ ಬರೀರಿ. ಈಗ 50,000 ಮೈನಸ್ 6200 ಮಾಡಿರಿ, ಹುಡುಕಿದ ಅಮೌಂಟ್ ಇಲ್ಲೇ ಬರೀರಿ. ಓಕೆ ಮುಗಿತ್ರಿ. ಇದು ಮುಗಿತ್ರಿ ಎಲ್ಲ. ಹಾಂ ಈಗೇನ್ರಿಪ್ಪ, ಇದು ಒಂದು ಬಾಕಿತ್ತಲ್ಲ, ರಾಯಲ್ಟಿ ರಿಸೀವ್ಡ್ ಫಾರ್ ರೈಟಿಂಗ್ ಆ್ಯನ್ ಆರ್ಟಿಕಲ್ ಇನ್ ಅ ಸ್ಪೆಷಲ್ ಜರ್ನಲ್. ತಗೋರಿ ಇದು ಅಮೌಂಟ್. royalty received for writing an article in a special journal. In a special journal. Amount 42,000. Amount 42,000. ಓಕೆ ಮುಗಿತಿರೋದು. ನೆಕ್ಸ್ಟ್ ಇದು ರುಪೀಸ್ 50,000 ತಗೋರಿ. ಏನಿದು? ರುಪೀಸ್ 50,000 ತಗೋರಿ. ಸೇಮ್ ಟು ಸೇಮ್ ಬರೀರಿದು. ಬೇಡ 10 ಇದು ಬರೀರಿ. 10% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಲಿಮಿಟೆಡ್ ಅಂತ ಬರೀರಿ. 10% ಡಿಬೆಂಚರ್ಸ್. ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಲಿಮಿಟೆಡ್. ಇಲ್ಲಿ ನೋಡ್ರಿಪ್ಪ, ಇಲ್ಲೇ ರುಪೀಸ್ 50,000 10% ಡಿಬೆಂಚರ್ಸ್. ಟ್ಯಾಕ್ಸ್ ಫ್ರೀ ಕೊಟ್ಟಿಲ್ಲ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಟ್ಟಿಲ್ಲ. ಏನು ಮಾಡ್ತೀರಿ ಆವಾಗ? 100/90 ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕೊಟ್ಟಿಲ್ಲ. ಟ್ಯಾಕ್ಸ್ फ्री डिबेंचर्स उन्हें नहीं दिया क्वेश्चन के अंदर, इसलिए हमें टैक्स फ्री डिबेंचर्स दिया तो 100/90 करते हैं. अब यहाँ टैक्स फ्री डिबेंचर्स नहीं है तो क्या करना? 50,000 इंटू 10% ಮಾಡಬೇಕ್ರಿ. ಓಕೆ ಬರ್ರಿ. 50,000 ಇಂಟು 10%. 10/100. 100/90 ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಇಲ್ಲಿ ಮುಂದೆ 100/90 ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವರು टैक्स फ्री डिबेंचर्स ಕೊಟ್ಟಿಲ್ಲ. टैक्स फ्री डिबेंचर्स करके मेंशन नहीं किया उन्होंने, इसलिए हमें 100/90 नहीं कर रहे. ठीक है. 50,000 इंटू 10% है 5,000 है. 5,000. ಓಕೆ ಮುಗಿತ್ರಿದು. ನೆಕ್ಸ್ಟ್ ಇದು
rupees 9,000 received as interest on tax free debentures of a company unlisted. ಇಲ್ಲಿ ಏನು ಬರಿಬೇಕು ನೋಡ್ರಿಪ್ಪ, ಇಲ್ಲಿ ರಿಸೀವ್ಡ್ ಅಂತ ಬರಿಬೇಕು, ರಿಸೀವ್ಡ್ ಆಸ್ ಇಂಟ್ರೆಸ್ಟ್, received as interest, received as interest on tax free debentures, on tax free debentures of a company, bracket ಅಲ್ಲಿ ಅನ್ಲಿಸ್ಟೆಡ್ ನೋಡ್ರಿ ಭಾಳ ಕೇರ್ಫುಲ್ ನೋಡ್ರಿ. ಇಲ್ಲಿ ಟ್ಯಾಕ್ಸ್ ಫ್ರೀ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಐತ್ರಿ, ಆಸ್ ಇಂಟ್ರೆಸ್ಟ್ ಅಂದ್ರೆ 100/90 ಮಾಡ್ಬೇಕು ಕಂಪಲ್ಸರಿ. ಆಮೇಲೆ ಇಲ್ಲಿ ನೋಡ್ರಿ ಟ್ಯಾಕ್ಸ್ ಫ್ರೀನೂ ಕೊಟ್ಟಾರಿ, ರೆಡಿಮೇಡ್ ಕೊಟ್ಟಾನ್ರಿ, ಅವರು ಮಾಡ್ರಿ ಅಂತ ಕೊಟ್ಬಿಟ್ಟಾನ್ರಿ ಅವ, ಏನ್ರಿ टैक्स फ्री ಮಾಡ್ರಿ ಅಂತ. टैक्स फ्री करके दिया इन्हें, अब क्या करना है इसको 9,000 इंटू 100/90 करना. अभी ಈಗ ಏನ್ರಿ, ಈಗ 9,000 ಇಂಟು 100/90 ಮಾಡ್ಬೇಕು ಕಂಪಲ್ಸರಿ. ತಿಳಿತ್ರಿ ನಿಮಗೆ? rupees 9,000 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಅಂದ್ರೆ ಏನ್ರಿ 100/90 ಮಾಡ್ಬೇಕು ಕಂಪಲ್ಸರಿ. ಬಟ್ ಅವರು ರೆಡಿಮೇಡ್ ಕೊಟ್ಬಿಟ್ಟಾರಿ, ನೀವು ಮಾಡ್ರಿ ಮತ್ತೆ ಎಕ್ಸ್ಟ್ರಾ ಅಂತ ಕೊಟ್ಬಿಟ್ಟಾರಿ. ಏನ್ರಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಾರಿ, ಟ್ಯಾಕ್ಸ್ ಫ್ರೀ ಹಿಂಟ್ ಕೊಟ್ಬಿಟ್ಟಾನ್ರಿ ಟ್ಯಾಕ್ಸ್ ಫ್ರೀ ಅಂತ. ಆವಾಗ ऐसे टाइम पे क्या करना, टैक्स फ्री करके दिया हिंट दिया हमारे को, इसलिए 9,000 इंटू 100/90 करना. आया नहीं 100/90 करो, इसको कहता था 10,000 ना. 9,000 इंटू 100/90 मीन्स 10,000. ओके 10,000 ಮುಗಿತ್ರಿ. ಆಲ್ ಐಟಮ್ಸ್ ಆರ್ ಓವರ್, ಎಲ್ಲ ಐಟಮ್ಸ್ ಮುಗಿತ್ ನೋಡ್ರಿ, ಸ್ಟಾರ್ ಮಾರ್ಕ್ ಬಿಟ್ಟು ಎಲ್ಲ ಐಟಮ್ಸ್ ಮುಗಿತ್ರಿ. ಈಗ ತಗೋರಿ ಟೋಟಲ್ 3,60,000 प्लस 20,000 प्लस 1 lakh प्लस 1 lakh 2 lakh 5,80,000 प्लस 43,800 प्लस 42,000 प्लस 5,000 प्लस 10,000. You will get 6,80,800. ಎಷ್ಟು ರೀ ಆನ್ಸರ್? 6,80,800. 6,80,800. ಇದು ಏನ್ರಿ? ಇದು ಗ್ರಾಸ್ ಇನ್ಕಮ್. ಗ್ರಾಸ್ ಇನ್ಕಮ್. ಈಗ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಇದ್ರ ಒಳಗೆ ಏನು ತಗೋಬೇಕ್ರಿ? ಕಲೆಕ್ಷನ್ ಚಾರ್ಜಸ್ ಐತಿ ನೋಡ್ರಿ ಕ್ವಶನ್ ಅಲ್ಲಿ. ಕಲೆಕ್ಷನ್ ಚಾರ್ಜಸ್ ಎಲ್ಲೈತ್ರಿ? ಕಲೆಕ್ಷನ್ ಚಾರ್ಜಸ್ ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಡ್ಯಾಶ್. ಏನ್ರಿ ಈಗ ಆನ್ಸರ್ ಹೇಳ್ರಿ ನನಗೆ? ಆನ್ಸರ್ ಸೇಮ್ ಆನ್ಸರ್ 6,80,800. 6,80,800 ಮೈನಸ್ ಡ್ಯಾಶ್ 6,80,800. ಇದು ಏನ್ರಿ ನಿಮ್ದು ಆನ್ಸರ್? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. इनकम फ्रॉम अदर सोर्सेस. यहाँ पे तुम्हारा आंसर क्या हुआ? खत्म हुआ. ಇಲ್ಲಿ ನಿಮ್ದು ಆನ್ಸರ್ ಮುಗಿತ್ರಿ A to Z. ಓಕೆ, ಈಗೇನು ಬರೀಬೇಕ್ರಿ? ನೋಟ್ಸ್ ಬರೀಬೇಕು. ನೋಟ್ಸ್ ನಂಬರ್ 1 ಬರ್ರಿ. ಸ್ಟಾರ್ ಮಾರ್ಕ್ ಎಲ್ಲೈತ್ರಿ? ಸ್ಟಾರ್ ಮಾರ್ಕ್ ಇಲ್ಲೈತೆ ನೋಡ್ರಿ. ಫಸ್ಟ್ ಸ್ಟಾರ್ ಮಾರ್ಕ್, ಗಿಫ್ಟ್ ಫ್ರಾಮ್ ಅ ಫ್ರೆಂಡ್ ₹49,000 is exempted. ಗಿಫ್ಟ್ ಫ್ರಾಮ್ ಅ ಫ್ರೆಂಡ್ of rupees 49,000, gift from a friend rupees 49,000 is exempted because it is less than 50,000, less than rupees 50,000. ಹೌದಲ್ಲ? ಗಿಫ್ಟ್ ಫ್ರಾಮ್ ಅ ಫ್ರೆಂಡ್ ಆಫ್ rupees 49,000 is exempted. ಯಾಕ್ರಿ? ಬಿಕಾಸ್ ಇಟ್ ಈಸ್ ಲೆಸ್ ದ್ಯಾನ್ rupees 50,000. 50,000 ಲಿಮಿಟ್ ರೀ ನಿಮ್ದು. 50,000 ಕಿಂತ ಒಳಗೈತ್ರಿ, ಇದು ಅಂದ್ರೆ ಕಮ್ಮಿ ಐತ್ರಿ, ಅದಕ್ಕೆ ಎಕ್ಸೆಂಪ್ಟೆಡ್ ರೀ. ಫುಲ್ಲಿ ಅಮೌಂಟ್ ಎಕ್ಸೆಂಪ್ಟೆಡ್. ತಿಳಿತ್ರಿ? ಇದು ಮುಗಿತ್ರಿ.
ಈಗ ನೆಕ್ಸ್ಟ್ ಸ್ಟಾಮಕ್ ಎಲ್ಲೈತ್ರಿ, ಇಲ್ಲೈತ್ರಿ ಸ್ಟಾಮಕ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ POSB ಬರೀರಿ ಇದು. ನಂಬರ್ 2 ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ನ್ಯಾಷನಲ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ savings certificates 12 years rupees 10,000 is exempted. ಮುಗಿತ್ರಿ ಸ್ಟಾಮಕ್ ಸೆಕೆಂಡ್ ಇದು ಮುಗಿತ್ರಿ. ಈಗ ಎಲ್ಲ ಐಟಮ್ಸ್ ಮುಗಿತಲ್ಲ, ಈಗ ಮುಗಿತಲ್ಲ ಎಲ್ಲ ಐಟಮ್ಸ್. ಈಗ ನಿಮ್ದು ಆನ್ಸರ್ ಮುಗಿತು ನೋಡ್ರಿ, ಟೋಟಲಿ ವೈಂಡ್ ಅಪ್ ಆಗಿತ್ತು ನೋಡ್ರಿ ಈಗ. Okay, I hope you understood this problem very well. Okay, keep it up and try to solve these type of problems. ಈಗ ಈ type problems ನೋಡ್ರಿ, solve ಮಾಡ್ರಿ. ऐसे problems देखो और solve करो. Okay, I have tried my best to explain you each and every points carefully with deep of explanation. ನೋಡ್ರಿ ಡಾಟ್ಸ್ ಕೇಳ್ರಿಪ್ಪ, ನಾನು ಸಾರಿ ಡಾಟ್ಸ್ ಬಂದರೆ ಕೇಳ್ರಿ ಮೇ ಬಿ. ಓಕೆ, ಒನ್ ಮೋರ್ ಪಾಯಿಂಟ್ ಕೇರ್ಫುಲಿ ಕೇಳ್ರಿ ಇಲ್ಲಿ. ಸಪೋಸ್ ಎಲ್ಲಿತ್ತು ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್, हाँ इले नोड्रिप्ಪ, ಈಗ ನಾ ಹೇಳ್ತೀನಿ ನಿಮಗೆ. ಇಲ್ಲಿ ಈಗ ಭಾಳ ಕೇರ್ಫುಲಿ ಕೇಳ್ರಿ ಇಲ್ಲಿ. यहाँ पे देखो ध्यान से, ₹50,000, 10% डिबेंचर्स ऑफ रिलायंस लिमिटेड करके दिया. टैक्स फ्री करके दिया है इसके अंदर, टैक्स फ्री करके नहीं दिया. तो क्या करना है, 50,000 इंटू 10% करना. कितना आंसर आता, 5,000 आया ना यहाँ पे. ओके, सेम एडजस्टमेंट, ₹50,000 10% टैक्स फ्री डिबेंचर्स करके दिया. यहाँ पे क्या करके, टैक्स फ्री ₹50,000, 10% टैक्स फ्री डिबेंचर्स ऑफ रिलायंस लिमिटेड करके दिया. तब क्या करना, 50,000 इंटू 10% इंटू टैक्स फ्री है नहीं, इंटू 100 डिवाइडेड बाय 90, इंटू 100 डिवाइड बाय 90 करना. समझ में आया, क्योंकि टैक्स फ्री है यहाँ पे. समझ में आने ತಿಳಿತ್ರಿ ನಿಮಗೆ. ಬರೀ ₹50,000, 10% ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಲಿಮಿಟೆಡ್ ಬಂತ್ರಿ. ಅವಾಗ ಏನು ಮಾಡ್ತೀರಿ, 50,000 ಇಂಟು 10% ಮಾಡಿ ಇಲ್ಲಿ 5,000 ಬರೀತೀರಿ. ಓಕೆ, ಈಗ ₹50,000, 10% ನಾ ಏನು ಚೇಂಜ್ ಮಾಡಿಬಿಡ್ತೀನಿ ರೀ ಇಲ್ಲಿ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಡ್ಬಿಡ್ತೀನಿ ರೀ ಇಲ್ಲಿ. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಲಿಮಿಟೆಡ್ ಅಂತ ಕೊಡ್ಬಿಡ್ತೀನಿ ರೀ. ಅವಾಗ ಏನು ಮಾಡ್ತೀರಿ, 50,000 ಇಂಟು 10% ಇಂಟು ಟ್ಯಾಕ್ಸ್ ಫ್ರೀ ಐತ್ರಿ, ಅದಕ್ಕೆ 100/90 ಮಾಡ್ಬೇಕು. ಓಕೆ, ಇದು ಕಂಡೀಷನ್. ಹಾಂ, ಓಕೆ. ನೆಕ್ಸ್ಟ್, ಈಗ ಟ್ಯಾಕ್ಸ್ ಫ್ರೀ ನಾವು ಕೊಡಂಗಿಲ್ಲ ರೀ. ಏನು ಕೊಡ್ತೀನಿ ನಾನು, ಲೆಸ್ ಟ್ಯಾಕ್ಸ್. ಏನು ಕೊಡ್ಬಿಡ್ತೀನಿ ರೀ, ಲೆಸ್ ಟ್ಯಾಕ್ಸ್. ध्यान से देखो, ₹50,000, 10% लेस टैक्स डिबेंचर्स ऑफ रिलायंस लिमिटेड करके दिया मैं. तब क्या करना, अगर लेस टैक्स आया तो टेंशन लेना, उसको छोड़ देना. देखो यहाँ पे, अगर यहाँ पे दिया नहीं ₹50,000, 10% लेस टैक्स डिबेंचर्स ऑफ रिलायंस लिमिटेड करके दिया नहीं, तो हमारे को लेस टैक्स हमारे को संबंध नहीं है, उसको काउंट नहीं करना. सिर्फ क्या करना, 50,000 इंटू 10% करना. 50,000 इंटू 10% करना, ये नहीं आता. समझ में? लेस टैक्स अगर आया तो 50,000 इंटू 10% करना, 5,000 तुम्हारा आंसर. ये लेस टैक्स को हमें नहीं काउंट नहीं करते. ठीक है, ತಿಳಿತ್ರಿ ನಿಮಗೆ ಏನ್ರಿಪ್ಪ, ನಾ ₹50,000, 10% ಲೆಸ್ ಟ್ಯಾಕ್ಸ್ ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಲಿಮಿಟೆಡ್ ಅಂತ ಕೊಡ್ತೀನಿ ರೀ ಅಡ್ಜಸ್ಟ್ಮೆಂಟ್. ಅವಾಗ ನೀವು ಏನು ಮಾಡ್ತೀರಿ, ಸೇಮ್ 50,000 ಇಂಟು 10%, 50,000 ಇಂಟು 10%, 5,000. ಲೆಸ್ ಟ್ಯಾಕ್ಸ್ ನಾವು ಕೌಂಟ್ ಮಾಡಕ್ಕೆ ಹೋಗಂಗಿಲ್ಲ. ಲೆಸ್ ಟ್ಯಾಕ್ಸ್ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ತಿಳಿತ್ರಿ, ಟ್ಯಾಕ್ಸ್ ಫ್ರೀ ಬಂದಂದ್ರೆ ಅವಾಗ ಇಂಟು 100/90 ಮಾಡ್ಬೇಕು. ಬಟ್ ಲೆಸ್ ಟ್ಯಾಕ್ಸ್ ಬಂದಂದ್ರೆ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದು.
ಓನ್ಲಿ 50,000 ಇಂಟು 10%, 5,000 ತಿಳಿದ್ರಿ. ಇದು ಐತೆ ನೋಡ್ರಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನಿಮಗೆ. ಓಕೆ, ಈಗ ಸ್ಕ್ರೀನ್ಶಾಟ್ ತೊಗೋರಿ. ಥ್ಯಾಂಕ್ ಯು ಆಲ್ ಆಫ್ ಯು.